ಆತ್ಮಿಕವಾಗಿ ಬಲಹೀನರಾಗೋಣ ನಾವು. ದೇವರೇ ವರ್ಷದಲ್ಲಿ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದಾರೆ ದೇವರೇ. ಅವ್ರ ಪ್ರಾರ್ಥನೆ ಕೇಳಪ್ಪ. ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಎಕ್ಸಾಮ್ಸ್ ನಡೀತಾ ಹೋಗ್ತಾನೆ. ದೇವರೇ ನನ್ನ ಮಗ ಅದ್ಭುತವಾಗಿ ಒಳ್ಳೆ ಪರ್ಸೆಂಟೇಜ್ ಪಾಸ್ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದಾರೆ ದೇವರೇ. ಅವ್ರ ಪ್ರಾರ್ಥನೆ ಕೇಳುವ ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ವರ್ಷದಲ್ಲಿ ಪಾಸ್ ಆಗಿ ಸಹಕರಿಸಿದ್ದೇವೆ. ಮಕ್ಕಳನ್ನು ಗೋಳ ಹಾಕೊಂಡಿರ್ತಾರೋ ಕರ್ತನೆ, ಅದು ನನ್ನಲ್ಲಿ ನೆರವೇರೋಕೆ ಅವಕಾಶ ಕರ್ತನೆ. ನೀನು ಸಹಾಯಕನಾಗಿ ಕರ್ತನೆ. ಅವ್ರಿಗೆ ಏನೆಂದು ಪ್ರಾರ್ಥಿಸ್ತಾರೆ ದೇವರೇ, ಇವತ್ತು ಪ್ರಾರ್ಥನೆಗಳು ಕೇಳಿ ಸಂಪೂರ್ಣವಾಗಿ ಜೀವಿತದಲ್ಲಿ ಅದ್ಭುತ ಮಾಡಕರ್ತಾನೆ. ಅಯ್ಯ ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡ್ತಕ್ಕಂಥನಾಗಿದ್ದಾರೆ ದೇವರೇ. ಅಯ್ಯ ಎಜುಕೇಶನ್ ಮಾಡಿದ್ರೆ ನಮ್ಗೆ ಉದ್ಯೋಗ ಇಲ್ಲ ದೇವರೇ, ಒಳ್ಳೆ ಉದ್ಯೋಗ ಕೊಟ್ಟು ನಮ್ಗೆ ನಾ ಎಜುಕೇಶನ್ ಮಾಡಿದ್ದು ವ್ಯರ್ಥ ಆಗುತ್ತೇನೋ ಎಂಬುದಾಗಿ ಚಿಂತಿಸಬೇಕಾಗಿತ್ತು ಗೊತ್ತಿದೆ. ನಮ್ಮ ಸೋದರ ಒಂದು ಪ್ರಾರ್ಥನೆ ಮಾಡೋದ್ರೆ ನಿಮ್ಮ ವಿಷಯ ಜೊತೆ ಪ್ರಾರ್ಥನೆ ಮಾಡಿ, ಅನಾಥನ ವಿಷಯವಾಗಿ, ಅಕ್ಕತಂಗಿಯ ವಿಷಯವಾಗಿ, ಮಕ್ಕಳ ವಿಷಯವಾಗಿ, ನಿಮ್ಮ ತಾತನ ವಿಷಯವಾಗಿ ಒಂದು ಪ್ರಾರ್ಥನೆ ಮಾಡುವುದರೆ ದೇವರು ಪ್ರಾರ್ಥನೆ ಕೇಳಲು ರಕ್ಷಿಸುವಂತೆ ಇದೆ. ಅನೇಕ ಜನರು ತಿಂದು ಕುಡಿದು ತಿನ್ನೋದು ನಾವು ಬದುಕಿಗೆ ಹೇಳಾಗ್ತಕ್ಕಂಥವರಾಗಿದ್ದಾರೆ. ಇವತ್ತು ಮನೆಯಲ್ಲಿ ಯಾರೇ ಇದ್ದಿರ್ಬೋದು, ನಿಮ್ಮ ಅಣ್ಣ ಇದ್ದ, ನಿಮ್ಮ ತಮ್ಮ, ನಿಮ್ಮ ತಂದೆನೇ ಆಗಿದ್ದಿರ್ಬೋದು, ನಿಮ್ಮ ಮಾವನೇ ಆಗಿದ್ದಿರ್ಬೋದು, ನಿಮ್ಮ ರಕ್ತ ಸಂಬಂಧಿಕರು ಯಾರೇ ಆಗಿದ್ದಿರ್ಬೋದು, ಅವರು ಲೋಕದವರು ವ್ಯವಹಾರದಲ್ಲಿ ಬಿದ್ದೋಗಿದ್ದಾರೇನೋ ಅವರಿಗೆ ಒಂದು ಸರ್ತಿ ನೀವು ಪ್ರಾರ್ಥನೆ ಮಾಡುವುದರೆ ನಿಮ್ಮ ಪ್ರಾರ್ಥನೆ ವ್ಯಕ್ತವಾಗುವುದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ತಿನ್ನುವವನು ಕುಡಿಯುವವನು ದೇವರ ರಾಜ್ಯದಲ್ಲಿ ಸೇರುವುದು ಇಲ್ಲ ಪ್ರಿಯರೇ. ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಮೋಸ ವಿಚಾರ ಮಾಡುತ್ತಾ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯನ್ನು ಎದುರ್ಕೊಳ್ತಕ್ಕಂಥರಾಗಿದ್ದಾರೇನೋ, ಅವರಿಂದ ನೀವು ಅನೇಕ ಕಷ್ಟಗಳಾಗಿದ್ದಾರೇನೋ. ಒಂದು ಸರ್ತಿ ಕರ್ತನ ಸನ್ನಿಧಿಯಲ್ಲಿ ಮೊರೆಯಿಡ್ರಿ, ಗಟ್ಟಿಯಾಗಿ ಪ್ರಾರ್ಥಿಸ್ರಿ. ಅಯ್ಯೋ ಅಯ್ಯೋ ಎಂಬುದಾಗಿ ಪ್ರಾರ್ಥಿಸ್ರಿ, ಕೂಗ್ರಿ. ದೇವರ ಪ್ರಾರ್ಥನೆ ಕೇಳ್ತಾ ಇದೆ. ನೀವು ರಕ್ಷಿಸಿದರೆ ಸ್ಪಷ್ಟವಾಗಿ
ನೀ ನನ್ನ ಬಳಿಗೆ ಬರುವೆಯ, ನೀ ನನ್ನ ಮರೆತೆಯ. ಸಾಗರ ಬಾಳಲ್ಲಿ ನನ್ನಯ ನೆನಪು ಬಂದಲ್ಲಿ. ನನ್ನ ಸೋದರ ಯಾವ ಕಷ್ಟದ ಒಂದು ಕಡಲಲ್ಲಿ ಮುಳುಗಿದೋ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಬರ್ತದ ಮತ್ತು ನಿಮಗೆ ದೇವಿ ಬರ್ತದ. ಇಂಥದ್ದು ಕಷ್ಟದಲ್ಲಿ ನಾನು ಮುಳುಗಿದ್ದೆ ದೇವ್ರೆ. ಈ ಕಷ್ಟದಿಂದ ನನ್ನನ್ನು ಒಂದು ಬಿಡಿಸಲ್ಲ ಎಂದು ಹೇಳ್ತೇನೆ. ಅದು ಯಾವುದೇ ಕಷ್ಟ ಇರ್ಬೋದು. ಒಂದು ಸತ್ಯ ಕಷ್ಟಗಳು ಮರಣ ಅಂತ ಅಂದ್ಕೊಂಡಿದ್ದಾರೆ ಸೋದರ ಸೋದರ. ಇವತ್ತು ನೀನು ಯಾವ ಕಷ್ಟದಲ್ಲಿದ್ದೀಯೋ ಆ ಕಷ್ಟದಲ್ಲಿ ಇದ್ದಂತ ನೀನು ಒಂದು ದೇವರ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ನಿನ್ನ ರಕ್ಷಿಸ್ತಾನೆ ಸೋದರ ಸೋದರ. ಇವತ್ತು ನಿನ್ನ ಪರೀಕ್ಷಿಸಿಕೊಂಡು ದೇವರ ಕಡೆ ತಿರುಗುತ್ತೆ. ಯಾಕಂದ್ರೆ ಆತನ ಅಭಯವನ್ನು ನಿನ್ನ ದಾರಿಯನ್ನು ತೋರಿಸ್ತಕ್ಕಂಥದ್ದಾಗಿದ್ದಾನೆ ಸ್ಪಷ್ಟವಾಗಿ. ನಿನಗಾಗಿ ಸಿಲುಬೆಯಲ್ಲಿ ಬಲಿಯಾದೆನು.
ಮಾಡಿದನೋ ಒಂದು ಸರ್ತಿ ಆಲೋಚನೆ ಮಾಡೋಣ. ನಿನಗಾಗಿ ಆತನು ಶಿಲುಬೆ ಮೇಲೆ ಬಲಿಯಾಗಿದ್ದಾನೆ ಪ್ರಿಯ. ನಿನಗಾಗಿ ನೀ ಮಾಡಿದ ಒಂದೇ ತಪ್ಪು, ನೀ ಮಾಡಿದ ಒಂದೇ ದ್ರೋಹ, ನೀ ಮಾಡಿದ ಒಂದೇ ಅಪರಾಧ, ನಿನ್ನಿಂದನೇ ಯೇಸು ಸ್ವಾಮಿ ಶಿಲ್ಪಿ ಮೇಲೆ ಬಲಿಯಾಗಬೇಕಾದ ಪ್ರಿಯ. ತನ್ನ ರಕ್ತದ ಬೆಲೆ ಕಟ್ಲಕ್ಕ ಆಗಲ್ಲ. ಎಷ್ಟು ಆಸ್ತಿ ಹಣ ಕೊಟ್ಟು ಕೂಡ ಸಾಮಾನ್ಯ. ಇವತ್ತು ನಿಮ್ಮ ಹೃದಯ ಹತ್ತಿರ ಒಪ್ಪಿಸುವುದಂದ್ರೆ ನನಗೆ ಹುಡುಕಿ ಸ್ಪಷ್ಟವಾಗಿ ನಿಮ್ಮನ್ನು ಹುಡುಕಿಕೊಂಡು ಬಂದಂತ ಹೇಳ್ತಾರೆ. ಒಂದು ಸರ್ತಿ ಪಶ್ಚಾತ್ತಾಪಟ್ಟು ದೇವರ ಕಡೆ ತಿಳಿದುಕೊಂಡು ಪ್ರಾರ್ಥನೆ ಮಾಡಿದರೆ ಇದು ನನಗೆ ಖಾಲಿ ಕೈ ಹೋಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಖಾಲಿ ಕೈ ಹೋಗಕ್ಕೆ ಸಾಧ್ಯ ಇಲ್ಲ. ಸಂತೃಪ್ತಿ ಪಡಿಸತಕ್ಕನಾಗಿದ್ದಾನೆ. ಇವತ್ತು ಒಳ್ಳೆ ಆಹಾರವನ್ನು ಕೊಡುವ ರಕ್ಷಿತನಾಗಿದ್ದಾನೆ. ಇವತ್ತು ನೀನು ಮಾರ್ಪಡುವುದಕ್ಕಾಗಿ ಇವತ್ತು ಉಪವಾಸ ಒಂದು ಪ್ರಾರ್ಥನೆ ಒಂದು ಕೂಟವನ್ನು ದೇವರೇ ಇವತ್ತು ನಮ್ಮ ಮಠದಲ್ಲಿ ಏರ್ಪಡಿಸಕ್ಕಾಗಿ ಸ್ತೋತ್ರ. ದೇವರೇ ನಿಮ್ಮ ಮಕ್ಕಳು ಮಾರ್ಪಡ್ಬೇಕಯ್ಯ. ನಾವು ಮಾರ್ಪಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಇವತ್ತು ದೊಡ್ಡ ಅದ್ಭುತ ನಮ್ಮ ಮೊದಲಿಟ್ಟಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ ನಿಮಗೆ ಮಹಿಮೆ ಆಗಲಿ. ಭಗನೆ ಆತ್ಮದ ಜ್ಯೋತಿಯ ನೀನಂದಿಸಿ ಲೋಕದ ಕಡಲಲ್ಲಿ ಮುಳುಗಿ ಮಗನೇ ಆತ್ಮದ ಜ್ಯೋತಿಯ ನೀನಂದಿಸಿ ಮರೆತೆಯ ಮರುಗ ನಿನಗಾಗಿಯೇ ಶಿಲುಬೆಯಲ್ಲಿ ಬಲಿಯಾದೆನ ಮರೆತೆಯ ಮರುಗ ನಿನಗಾಗಿಯೇ ಶಿಲುಬೆಯಲ್ಲಿ ಬಲಿಯಾದೆನ ಶಿಲುಬೆಯಲ್ಲಿ ಬಲಿಯಾದೆನ ಶಿಲುಬೆಯಲ್ಲಿ ಬಲಿಯಾದೆನ ಕಾಣಲು ಸಾಗರವಾದಲ್ಲಿ ನನ್ನಯ ನೆನಪು ಬಂದಲ್ಲಿ ಹೌದಪ್ಪ, ನಮಗಾಗಿ ನೀನು ಹೋಗಕ್ಕೆ ಬಂದಿದೆ. ಇವತ್ತು ಕೂಡ ನಮಗಾಗಿ ನೀವು ಬರ್ತಕ್ಕಂಥನಾಗಿದ್ದು ಕರ್ತಾನೆ. ಇನ್ನೊಬ್ಬರಿಗಾಗಿಲ್ಲ ದೇವರೇ, ನಮಗೆ ನೀವು ಬರ್ತಕ್ಕಂಥನಾಗಿರ್ಬೇಕು. ನಾವು ಮಾಡ್ತಿದ್ದೀವಿ, ನಾವು ದೂರ ಆಗಿದ್ದೀವಿ, ನಾವು ಮಾಡ್ತಕ್ಕಂಥನಾಗಿದ್ದು ದೇವರೇ. ಮಕ್ಕಳ ಪಶ್ಚಾತ್ತಾಪಕ್ಕೆ ಪ್ರಾರ್ಥಿಸುವುದಾದರೆ ಅವ್ರ ಮೇಲಕ್ಕೆ ಎತ್ತು ಪ್ರಕಾಪ ಅವ್ರು ಬಿದ್ದಂತ ಸ್ಥಳದಲ್ಲಿ ಮೇಲಕ್ಕೆ ಎತ್ತುವ ಸಮಸ್ಯೆ ಬರ್ತಾನೆ. ಆರ್ಥಿಕವಾಗಿ ಬಲಹೀನವಾಗಿ ಬಿದ್ದೋಗಿರ್ಬೋದ, ಕೊಂಡು ತಿಂದು ಲೋಕದ ಒಂದು ಹೊಸ ವಿಚಾರದಲ್ಲಿ ಬಿದ್ದೋಗಿರ್ಬೋದಯ, ಮಾಡುವಂತ ಕಾರ್ಯಕ್ರಿಯೆಗಳನ್ನು ಮಾಡಿ ಬಿದ್ದೋಗಿರ್ಬೋದಯ. ಇವತ್ತು ಪಶ್ಚಾತ್ತಾಪಡಿ ಹೆಣ್ಮಕ್ಳು ಪಶ್ಚಾತ್ತಾಪ ಪಡ್ತಕ್ಕಂಥನಾಗಿದ್ದಾರೆ ದೇವರೇ. ಹೆಣ್ಮಕ್ಕಳು ಪ್ರಾರ್ಥನೆ ಕೇಳಿ, ಹೆಣ್ಮಕ್ಳ ಪ್ರಾರ್ಥನೆ ಕೇಳಿ ರಕ್ಷಿಸಬೇಕಾಗ್ತದೆ. ಅಪ್ಪನಿಗೆಲ್ಲ ತಗೋಬೇಕಾಗ್ತದೆ. ಇವತ್ತು ಒಂದು ಪ್ರಾರ್ಥನೆ ಕೊಟ್ಟಿದ್ದಕ್ಕಾಗಿ ಏರ್ಪಡಿಸಿದೆ. ಎರಡು ತನ್ನ ಹೃದಯ ತನ್ನ ಆತ್ಮ ಪ್ರಾಣ ಶರೀರಗಳನ್ನು ಸಮರ್ಪಣೆ ಮಾಡ್ತಿರ್ಬೇಕಾಗ್ತದೆ. ಇವತ್ತು ಯಾರಿಗೆ ಇದು ಖಾಲಿ ಕೆಲವರಿಗೆ ಸಾಧ್ಯ ಇದೆ. ಅವರಿಗೆ ಇವತ್ತು ಖಾಲಿ ಪಾತ್ರೆ ಬಂದಿರ್ಬೋದಲ್ಲ, ಹೋಗುವಾಗ ತುಂಬಿದ ಪಾತ್ರರಾಗಿ ಹೋಗುವಾಗ ನೀವು ಕೃಪೆ ತೋರಿಸಿದೆ. ಸ್ತೋತ್ರ ಸಲ್ಲಿಸ್ತಕ್ಕಂತಾನೆ. ಇವತ್ತಿನ ನಾಲ್ಕದ ಕಡೆ ಹೋಗ್ತಕ್ಕಂತಾನೆ. ಇವತ್ತಿನ ನಾಲ್ಕದಲ್ಲಿ ಮಾಡುವಂತ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಬಲಗಳನ್ನು ಮತ್ತು ಜ್ಞಾನ ಇರತಕ್ಕಂತಾನೆ. ನಿಮ್ಮ ನಾಲ್ಕದ ಬಲದಿಂದ ಶಕ್ತಿಯ ಕೃಪೆಯಿಂದ ಜ್ಞಾನವನ್ನು ತುಂಬಿಸಿದೆ. ನಮ್ಮ ಬಾಯಿ ತೊಗೊಂಡು ಯಾರಿಗೆ ಮಾತುಡಿದ್ರೆ ಅನೇಕ ಮಾತನಾಡಕ್ಕೆ ಅವಕಾಶ ಇದ್ದೇವೆ. ನಿಮ್ಮ ಪ್ರಸನ್ನತೆ ಕಾಣಕ್ಕೆ ಅವಕಾಶ ಇದ್ದೇವೆ. ನಿನ್ನ ಕಾರ್ಯಮನೆಯ ಮಾತಾಡ್ತಕ್ಕಂಥ ನಾವು ಪ್ರಾರ್ಥನೆ ನಾವು ಅವರಿಗೆ ಮಾತಾಡೋದು ನೀವು ಮಾತಾಡೋ ಮಕ್ಕಳು ಬದಿಕೊಂಡು ಬರುವ ಸಿದ್ಧವಾಗಿರಕ್ಕೆ ಅವಕಾಶ ಇರಕ್ಕಂತಾನೆ. ಅದಕ್ಕೆ ಸಮರ್ಪಣೆ ಮಾಡ್ತೇವೆ. ಈಗ ಸಮುದಾಯದ ಎಲ್ಲರ ಆತ್ಮ ಎಲ್ಲರ ಪ್ರಾಣ ಶರೀರವನ್ನು ಪುಷ್ಪುತ್ತೆ ಕಟ್ತದೆ. ಮಾತುಕಟ್ಟಿಗೆ ಅದ್ಭುತವಾಗಿ ನಮಗೆ ನಮ್ಮೆಲ್ಲರಿಗೂ ಮಾತಾಡಿ ನೀವು ಬರುವಾಗ ನಾವು ಸಿದ್ಧವಾಗಿರುವ ಬಗ್ಗೆ ನಮ್ಮನ್ನು ಸಹಕರಿಸಿರುವುದಾಗಿ ನಾವು ಪ್ರಾರ್ಥಿಸುವ ಅವಶ್ಯಕ. ಯೇಸು ಸ್ವಾಮಿ ಯಾಕೆ ಬಂದ ನಿಮ್ಮದೇ ಗಾನ ಹೇಳ್ತಾರೆ?
ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಓಕೆ, ರೈಟ್. ಹಲ್ಲೆಲೂಯ. ಇದ್ರ ವಿಷಯವಾಗಿ ಕುರಿತು ಈ ಒಂದು ಉಪವಾಸ ಪ್ರಾರ್ಥನೆ ಸಂದರ್ಭದಲ್ಲಿ ನಾವು ದೇವರ ಒಂದು ಸಂದೇಶವನ್ನು ನಾವು ಕೇಳೋಣ. ಹೆಚ್ಚಿನ ಉಪವಾಸ ಮಾಡ್ತಕ್ಕಂಥ ಒಂದು ಕೈ ತೋರಿಸ್ರೆ, ಉಪವಾಸ ಮಾಡ್ತಕ್ಕಂಥ ಫಾಸ್ಟಿಂಗ್ ಮಾಡೋರು 40 days ಫಾಸ್ಟಿಂಗ್ ಬಾಕಿದೆಲ್ಲ ಸುನ್ನೇನ. ಹಲ್ಲೆಲೂಯ. ಪರವಾಗಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನೋಡುವಾಗ ರೂಪದವರಿಗೆ ಅದರ 5ನೇ ಅಧ್ಯಾಯ 6ನೇ ವಚನ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಪ್ರೇರೆ ಯಾರಿಗಾಗಿ ಪ್ರಾಣ ಕೊಟ್ಟನ? ಹಲ್ಲೆಲೂಯ. ಯಾರಿಗಾಗಿ? ಭಕ್ತಿಹೀನರಿಗಾಗಿ ಆತನು ತನ್ನ ಪ್ರಾಣವನ್ನು ಏನ್ ಮಾಡೋಣ, ಅಪ್ಪಿಸ್ಕೊಂಡ. ಪಾಪಿಗಾಗಿ ಹುಡುಕಿ ರಕ್ಷಿಸೋಕಾಗಿ ಬಂದಿದ್ದಾನ, ಇಲ್ಲಂತಿಲ್ಲ. ಇವತ್ತು ದೇವ್ರ ವಾಕ್ಯ ಹೇಳ್ತದ, ಎಲ್ಲರೂ ಪಾಪ ಮಾಡಿ ದೇವ್ರ ಮಹಿಮೆಯನ್ನು ಏನ್ ಮಾಡಿದ ಕಳ್ಕೊಂಡಾರ, ಹೊಂದದೇ ಹೋಗ್ಯಾರ ಎಲ್ಲರೇ. ಎಷ್ಟು ವ್ಯಕ್ತಿಗಳು ಪಾಪ ಮಾಡ್ಯಾರೋ, ಪಾಪ ಅಂದ್ರೆ ಎಲ್ಲರೂ ಬಂದು ತಿಂತಕ್ಕಂಥದ್ದು, ಕುಡಿತಕ್ಕಂಥದ್ದು, ಮೋಸ, ವ್ಯಭಿಚಾರ, ಕಳ್ಳತನ, ಹಾಗರ್ತನ, ಸುಳ್ಳು ಹೇಳ್ತಕ್ಕಂಥದ್ದು, ವಂಚಿಸ್ತಕ್ಕಂಥದ್ದು, ಇನ್ನೊಬ್ಬರ ವಿಷಯವಾಗಿ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಅಣಕಿಸಿ ಮಾತಾಡ್ತಕ್ಕಂಥದ್ದು, ಇವೆಲ್ಲ ಬಂದು ಪ್ರೇರೆ. ಆದ್ರೆ ಇವತ್ತು ನಾವು ದೇವರ ಮಕ್ಕಳೆಂಬುದಾಗಿ ನಾವು ಹೇಳಿಕೊಳ್ತಕ್ಕಂಥವರಾಗಿದ್ದೇವೆ, ರೈಟ್. ನಾವು ದೀಕ್ಷಾ ಸ್ನಾನ ಹೊಂದಿದ್ದೇವೆ, ರೈಟ್. ಕರ್ತನ ದೇಹ ರಕ್ತದಲ್ಲಿ ಪಾಲ್ಪಾಕಿದ್ದೇವೆ, ಕರೆಕ್ಟ್ ಅದ. ಆದ್ರೆ ಇನ್ನೂ ದೇವರ ಕೇಳ್ತದ, ಭಕ್ತಿಹೀನರಿಗಾಗಿ ಪ್ರಾಣ ಕೊಟ್ಟಂತ ಪ್ರೇರೆ ಆತನು. ಇವತ್ತು ದೇವರ ಮಕ್ಕಳೆಂಬುದಾಗಿ ನಾವು ಹೇಳ್ಕೊಳ್ತೇವೆ, 40 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಿದ್ದೇವೆ, ಇಲ್ಲೆಂದಿಲ್ಲ. ಆದ್ರೆ ಉಪವಾಸ ಪ್ರಾರ್ಥನೆ ಅದರ ಅರ್ಥ ಏನ್ ಗೊತ್ತದನ? ಉಪ ಅಂದ್ರೆ ದೇವರ ಸನ್ನಿಧಾನಕ್ಕೆ ಬರ್ತಕ್ಕಂಥದ್ದು, ವಾಸ ಅಂದ್ರೆ ಆತನ ಸನ್ನಿಧಾನದಲ್ಲಿ ನಿವಾಸಿಸ್ತಕ್ಕಂಥದ್ದು ಪ್ರೇರೆ. ಇದು ಉಪವಾಸ ಪ್ರಾರ್ಥನೆ. ಉಪವಾಸ ಪ್ರಾರ್ಥನೆ ಗಂಟೆ ಇಲ್ಲ. ಉಪವಾಸ ಪ್ರಾರ್ಥನೆ ನೀವು ಯಾವಾಗ ಭೀ ಮಾಡ್ಬೋದು, ಇವಾಗ ಮಾಡ್ಬೋದು, ಯಾವಾಗ ಭೀ ನೀವು ಉಪವಾಸ ಪ್ರಾರ್ಥನೆ ಮಾಡ್ಬೋದು. ಆದ್ರೆ ಭಕ್ತಿಹೀನತೆ ಒಳಗಿಲ್ಲಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಹಲ್ಲೆಲೂಯ. ಏನಿಲ್ಲಕ್ಕೆ ಸಾಧ್ಯ ಇಲ್ಲ? ಏನಿಲ್ಲಕ್ಕೆ ಸಾಧ್ಯ ಇಲ್ಲ? ಭಕ್ತಿಹೀನತೆ ಒಳಗಿಲ್ಲಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿದ ಪ್ರಾರ್ಥನೆ ತಿರುಗಿ ಅದೇ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ನಿಮ್ಗ ಇಲ್ಲ ಪ್ರೇರೆ. ಇವತ್ತು ಏನು ಫಸ್ಟ್ ಬಹಳ ಕಷ್ಟ ಅನುಭವಿಸ್ಲತ್ತಿದೆ. ಯಾಕೆ ಕಷ್ಟ ಅನುಭವಿಸ್ಲತ್ತಿದೆ? ಯಾವ ವಿಷಯ ಕಷ್ಟ ಉಂಟು? ನೀವು ನಮ್ಮ ದೀಕ್ಷೆ ಹೊಂದಿದಿ, ಆತನ ದೇಹ ರಕ್ತದಲ್ಲಿ ಪಾಲ್ವಾಗಿದ್ದಿದ್ದಿ, ನೀನು ದೇವ್ರ ರಕ್ಷಣೆ ಕೊಟ್ಟನ, ನಿನ್ನ ಜೀವಿತದಲ್ಲಿ ಕುಟುಂಬದಲ್ಲಿ ಅತ್ಯಧಿಕವಾಗಿ ಅನೇಕ ಒಂದು ಹೊಸ ಹೊಸ ಕಾರ್ಯಗಳು ಮಾಡ್ಯಾನ. ಆದ್ರೆ ನಮ್ಗೆ ಏನ್ ಕಾಣ ಬಂದದ? ಭಕ್ತಿಹೀನತೆ ಕಾಣ ಬಂದದ ಪ್ರೇರೆ. ಹಲ್ಲೆಲೂಯ. ನಿನ್ಗೊಳಗೆ ಯಾವಾಗ ಭಕ್ತಿಹೀನತೆ ಕಾಣ ಬರ್ತದೋ ಅವಾಗ ನೀನು ಸೋಲನ್ನು ಅನುಭವಿಸ್ತೀವಿ ಪ್ರೇರೆ. ಭಕ್ತಿಹೀನತೆ ನಿನ್ನೊಳಗೆ ಕಾಣ ಬಂದಾಗ ನೀನು ಸೋಲನ್ನು ಅನುಭವಿಸ್ತೀವಿ. ಒಂದ್ ವೇಳೆ ಭಕ್ತನಾಗಿ ಜೀವನ ಮಾಡ್ತಿ ಅಂದ್ರ ನೀನು ದೇವರನ್ನು ಅನುಭವಿಸ್ತೀವಿ ಪ್ರೇರೆ. ದೇವರನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿ ಯಾರು ಕೆಳಗೆ ಬಿದ್ದವಳಕ್ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ದೇವರನ್ನು ಅನುಭವಿಸ್ತಾನೋ, ಯಾವ ವ್ಯಕ್ತಿ ದೇವರು ಚಿತ್ತಂತೆ ನಡೀತಾನೋ ಅವ ಎಂದು ಬಿದ್ದವಳಕ್ ಸಾಧ್ಯ ಇಲ್ಲ. ಅವ ಪದೇ ಪದೇ ಎಂದು ಒಂದು ದುಷ್ಟನ ಕ್ರಿಯೆಗಳನ್ನು ಮಾಡೋದಕ್ಕೆ ಅವನಿಗೆ ಅವಕಾಶ ಅನ್ಸಿಲ್ಲ. ಯಾವನು ಭಕ್ತಿಹೀನಾಗ್ತಾನೋ, ಭಕ್ತಿಹೀನಾಗಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿ ಮಾತ್ರ ಬಿದ್ದೋಗದನ್ ಪ್ರೇರೆ. ನಿಮ್ಮೊಳಗ ಉರಿತಕ್ಕಂಥ ದೀಪ ಎಂದು ಆರೋಲಕ್ಕೆ ಚಾನ್ಸ್ ಇಲ್ಲ ಪ್ರೇರೆ. ಹಲ್ಲೆಲೂಯ. ಹಲ್ಲೆಲೂಯ. ಇದು ಶರೀರ ಎದರಿಂದ ರೂಪಿಸಣ ದೇವ್ ನಮ್ಗ? ಎದರಿಂದ ರೂಪಿಸಣ? ಮಣ್ಣಿನಿಂದ ರೂಪಿಸಣ. ಬರಿದಾಗೈತೆ, ಏನಿದ್ದಿಲ್ಲ. ಅಬ್ರಾಹ್ಮನು ಗೊಂಬೆಗಳನ್ನು ಮಾರಿಕೊಂಡು ವ್ಯಾಪಾರ ಬಿಸಿನೆಸ್ ಮಾಡ್ತಕ್ಕಂಥವನು ಅಬ್ರಾಹ್ಮನು. ಆದ್ರೆ ಅದರಲ್ಲಿ ಜೀವ ಐತಿಲ್ಲ. ಮಣ್ಣಿಂದ ದೇವರು ನಮ್ಮನ್ನು ರೂಪಿಸಿ ರಚಿಸಿ ಸುಂದರವಾಗಿ ಮಾಡಿದ ಕೂಡ ಇದರೊಳಗ ಜೀವ ಇದ್ದಿದ್ದಿಲ್ಲ ಪ್ರೇರೆ. ದೇವರು ತನ್ನ ಜೀವ ಶ್ವಾಸವನ್ನು ಹೊಂದಿದಾಗ ಮನುಷ್ಯನು ಬದುಕುವ ಪ್ರಾಣಿ ಆಗಿದ್ದಾನೆ ಪ್ರೇರೆ. ಈ ಒಂದು ಬದುಕುವ ಪ್ರಾಣಿ ಆಗಿರ್ತಕ್ಕಂಥ ಮನುಷ್ಯನು ಯಾವಾಗ ಕರ್ತನ ಕಡೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ತಿಳಿದುಕೊಂಡು, ಅಯ್ಯ ನಿನ್ ಮಗನು ನಾನು, ಅಪ್ಪ ನಿನ್ನ ಮಗಳು ನಾನು ಎಂಬುದಾಗಿ ನೀವು ತಿರುಗಿ ಪ್ರಾರ್ಥನೆ ಮಾಡುವುದೇ ಉತ್ತಮ. ಯಾಕಂದ್ರೆ ಭಕ್ತಿಹೀನತೆ ಸೇರಿದಾಗ ಆ ಭಕ್ತಿಹೀನತೆ ನೀನು ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಪ್ರೇರೆ. ಅರ್ಥ ಅಲ್ಲದ?
ಇವಾಗ ಮಾಡ್ಕೊಂಬಾರ ಪ್ರಾರ್ಥನೆ. ಸರಿ, ಉಂಡಿ ಮೇಲೆ ಮಾಡ್ಕೊಂಬಾರಿ. ರೈಟ್. ಮಕ್ಕಳತ್ರ ಪ್ರಾರ್ಥನೆ ಮಾಡ್ಕೊಂಬಾರಿ. ಈ ಸುಮ್ಮನೆ ಹೊಳೆಡ್ಯಾರ ಪಲಂಗ ಮೇಲೆ ಸಾಕಷ್ಟೇ. ಮತ್ತೆ ಮಾಡ್ಕೊಂಬಾರ ಪ್ರೇಯರ್. ಬೆಳಗ್ಗೆ ಆಗೈತದೋ, ಹಲ್ಲೆಲೂಯಾ, ಬೆಳಗ್ಗೆ ಆಗೈತದೋ ಗೊತ್ತೇ ಇಲ್ಲ. ಕೆಲವರು ಪ್ರೇಯರ್ ಮಾಡ್ಕೋತಾ ಇರ್ತಾರೆ, ನಿದ್ದೆ ಮಾಡ್ತಾರೆ. ಪ್ರೇಯರ್ ಮಾಡ್ತಾ ಮಾಡ್ತಾನೆ ಆಟೋಮೆಟಿಕ್ ಎಲ್ಲಿ ಕೂತು ಪ್ರೇಯರ್ ಮಾಡ್ತಾರ ಅಲ್ಲೇ ಈ ಗುರುಟಿ ಶಬ್ದಗಳು ಹೊರಗ ಏನ್ ಮಾಡ್ತಾವ, ಓಡಿ ಬರ್ತಾವ ಪ್ರೇಯರ್. ಅಂದ್ರೆ ಭಕ್ತಿಹೀನತೆನಾ? ಹೀನತೆ? ಭಕ್ತಿಹೀನತೆ. ಭಕ್ತಿಹೀನತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸೈತಾನನ ಅಧಿಕಾರ ಮುರಿಯಲ್ಪಡುವುದಕ್ಕಾಗಿ ನೀನು ಭಕ್ತನಾಗಿ ಜೀವನ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡೆ ಈ ಭಕ್ತಿಹೀನರಿಗೋಸ್ಕರ ಏನ್ ಮಾಡೋಣ, ತನ್ನ ಪ್ರಾಣವನ್ನು ಒಪ್ಪಿಸ್ಕೊಂಡ್ರೆ ಹೇಳ್ತಾನೆ. ಇವಾಗ ಭಕ್ತಿಹೀನತೆ ನಿಮ್ಮ ಒಳಗ, ನಿಮ್ಮ ಕುಟುಂಬದಾಗ ಮುರಿಯಲ್ಪಡ್ಬೇಕಾದ್ರು. ಆ ಭಕ್ತಿಹೀನತೆ ನಿನ್ನನ್ನು ಎಲ್ಲಿವರೆಗೆ ಶೋಧಿಸ್ತಕ್ಕಂತಾಗಿರ್ತದೋ ಅಲ್ಲಿವರೆಗ ನಿಮ್ ಜೀವಿತ ನಾಶವೇ ಹೊರತು ನೀನು ಉದ್ಧಾರವಾಗಲಕ್ಕೆ ನಿನಗೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇಯರೇ. ಗೌರ್ಮೆಂಟ್ ಉದ್ಯೋಗ ನಾ ಫೈಲ್ ಹಾಕಿದ ಆಯ್ತದೋ ಇಲ್ಲೋ ಪಾಸ್ಟ್ರೇ, ನಾ ಅಪ್ಲಿಕೇಶನ್ ಹಾಕ್ಲತ್ತೀನಿ ನೋಡಿ, ಜರ ಪ್ರೇರದ ಐಕ್ರಿ ಎಲ್ಲರೂ ಇದೇ ಲೆಟರ್ ಇರ್ತದ್ರಿ. ನಾ ಅಪ್ಲಿಕೇಶನ್ ಹಾಕ್ಲತ್ತೆ, ಯಾಕೋ ಕೆಲಸನೇ ಆಗ್ಲತ್ತಿಲ್ಲ ನೋಡ್ರಿ, ಪ್ರೇಯರ್ ಮಾಡ್ರಿ. ಮನೆ ಕಟ್ಲತ್ತಿದ್ದೇವೆ ಪಾಸ್ಟರ್, ಗೌರ್ಮೆಂಟ್ಲಿಂದ ಸಹಾಯಧನ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ನನ್ನ ಮಕ್ಕಳು ಓದಲತ್ತಾರ ಪಾಸ್ಟ್ರೇ, ನನ್ನ ಮಕ್ಕಳಿಗೆ ಪ್ರಾರ್ಥನೆ ಇಕ್ರಿ. ಎಲ್ಲ ಪ್ರಾರ್ಥನೆ ಪಾಸ್ಟರ್ ಮಾಡಿದ್ರ ನೀ ಯಾವಾಗ ಪ್ರಾರ್ಥನೆ ಮಾಡ್ತಿ? ಯಾವಾಗ? ನನ್ನ ಸೋದರ ಭಕ್ತಿಹೀನತೆ ನಿನ್ನನ್ನು ಶೋಧಿಸ್ತಕ್ಕಂಥದ್ದಾಗಿದನ. ಆ ಭಕ್ತಿಹೀನತೆಯಿಂದ ನೀನು ಹೊರಗಡೆ ಬಾ. ಯಾವಾಗ ಭಕ್ತಿಹೀನತೆ ನೀನು ಹೊರಗಡೆ ಬರ್ತು ಅವಾಗ ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಾನೆ ಪ್ರಿಯರೇ. ಅದಕ್ಕ ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ ಅದರ 31ನೇ ವಚನ. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು. ಹಲ್ಲೆಲೂಯಾ. ಒಂದು ಚಪ್ಪಳ ತಡ್ತಾರೆ, ದೇವ್ರಿಗೆ ಮಹಿಮೆ ಆಗಲಿ. ಯಾರು ಪ್ರಾರ್ಥನೆ ದೇವ್ರು ಕೇಳ್ತಾನಂತ? ಯಾರ್ದು? ಯೇಸುಸ್ವಾಮಿ ಯಾರಿಗಾಗಿ ಪ್ರಾಣ ಕೊಟ್ಟನ? ಯಾರಿಗಾಗಿ? ಭಕ್ತಿಹೀನರಿಗೆ ಆಗತನ ಪ್ರಾಣ ಕೊಟ್ಟನ. ಇನ್ನೂ ಪ್ರಾಣ ಕೊಡ್ಬೇಕಾ? ಈಗ 2ನೇ ಸತಿ ಮತ್ತೆ ತಿರುಗಿ ಬಂದಾಗ ಇನ್ನೂ ಪ್ರಾಣ ಕೊಡ್ಬೇಕಾ? ಏನ್ರಿ, ಇನ್ನೂ ಪ್ರಾಣ ಕೊಡ್ಬೇಕಾ? ಅವಶ್ಯಕತೆ ಇಲ್ಲ. ಭಕ್ತನಾಗು. ಯಾವಾಗ ಭಕ್ತನಾಯ್ತಿ? ಯಾವಾಗ? ನಾ ರಿಟೈರ್ಮೆಂಟ್ ಆದಾಗ ನಾ ಸೇವೆ ಮಾಡ್ತೆ ಏನ್ರಿ. ರಿಟೈರ್ಮೆಂಟ್ ಆದಾಗ ದೇವ್ರ ಅವಕಾಶ ಕೊಡ್ತಾನೇನೋ ಅವಾಗ ನಾನು ಸೇವೆ ಮಾಡ್ಬೇಕಲ್ಲತ್ತಿದ. ಈ ವಯಸ್ಸಿದ್ದಾಗ ಏನ್ ಮಾಡ್ಬೇಕು? ಮತ್ ನಾವು ಈ ಐಸ್ಕಾಲ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು? 60 ವಯಸ್ಸ ಮೇಲೆ ಗೌರ್ಮೆಂಟ್ ಏನ್ ಮಾಡ್ತದ? ಏನ್ ಮಾಡ್ತಾರ? ಮುಗ್ದೋಯ್ತು ನಿಂದಂದೆ, ಮುಗ್ದೋಯ್ತು. ರಿಟೈರ್ಮೆಂಟ್ ಆದ್ರೆ ಮನ್ಯಾಗ ಬಿ ಸೊಸೆ ಈಗ ನೀ ಸುಮ್ಮನ್ ಕೊಡ್ರಿ, ನಿಮ್ 20 ದಿನ ಮಾಡಿರಿ ಸುಮ್ಮನ್ ಕೊಡಿ. ನೀ ಮಗಳು ಏ ಪಾಪ ನೀ ಸುಮ್ಮನ್ ಕೊಡ, ಆಯ್ತು ಮುಗ್ದೋಯ್ತಿ. ಮಮ್ಮಿ ಇನ್ನು ಹೆಚ್ಚಿಗೆ ಮಾಡ್ಕೊ, ಸುಮ್ ಕೊಟ್ಟು. ಮೊಮ್ಮಕ್ಕಳು ಏ ಮುತ್ತೆ ನಿಂದೆಲ್ಲ ಹೋಗ್ಯದ ಸುಮ್ಮನ್ ಕೊಡಿ. ಅವಾಗೆಲ್ಲ ಸುಮ್ಮನ್ ಕೊಡ ಶಬ್ದನೇ ಬರ್ತಿರತ್ತು. ಅವಾಗ ನೀ ಏನ್ ಮಾಡ್ಲಕ್ ಅವಕಾಶ ಇರಲ್ಲ. ಅವಾಗ ಓಡ್ಲಕ್ ಪ್ರಯತ್ನ ಪಡ್ತಿ. ನಾ ವಾಕ್ಯ ಹಂಗೆ ಹೇಳ್ಬೇಕು, ನಾ ಹಿಂಗೆ ಹೇಳ್ಬೇಕು. ನಾನು 60 ವರ್ಷ ಸೇವೆದಾಗ, ಯಾವ ಸೇವೆ? ಎಜುಕೇಶನ್ ಸೇವೆದಾಗ ಹಿಂಗೆ ಕಾಲ ಕಳೆದ, ಹಂಗೆ ಕಾಲ ಕಳೆದ. ಇದೆಲ್ಲ ನೀ ಹರಡಿಸ್ಬೇಕು. ಇದೆಲ್ಲ ನೀ ಹರಡಿಸ್ತಕ್ಕಂಥದ್ದು. ನೀನು ವಯಸ್ಸಿದ್ದಾಗ ನೀ ಸಾಯಂಕಾಲ 5 ಗಂಟೆ 6 ಗಂಟೆ ತನಕ ಡ್ಯೂಟಿ ಮುಗ್ತದ. ಇನ್ನು 7 ಗಂಟೆ ಹಿಡಿದು ನಿಮ್ಗ ರಾತ್ರಿ 10-12 ಗಂಟೆ ತನಕ ಸಮಯದ ನಿನಗೆ ಬಂದಿರ್ತಕ್ಕಂಥ ಆಸ್ತಿಯಲ್ಲಿ, ನಿನಗೆ ಬಂದಿರ್ತಕ್ಕಂಥ ಸಂಪಾದನೆಯಲ್ಲಿ ಅವಾಗ ಆ ದುಡ್ಡನ್ನು ಕೈ ಹಿಡ್ಕೊಂಡು ನಿನ್ನ ಸ್ವಂತ ವಾಹನಕ್ಕ ಡೀಸೆಲ್ ಅಥವಾ ಪೆಟ್ರೋಲ್ ಹಾಕೊಂಡು ಒಬ್ಬರಿಗೊಬ್ಬರಿಗೆ ತೆಗೆದುಕೊಂಡು ಹೋಗಿ ಒಂದು ಪ್ರಾಂತಕ, ಒಂದು ಪಟ್ಟಣಕ್ಕೆ, ಒಂದು ಪ್ರದೇಶಕ್ಕ ನಿನ್ನ ಸುವಾರ್ತೆ ಪ್ರಕಟಿಸ್ಬೇಕು ಪ್ರಿಯರೇ. ರಿಟೈರ್ಮೆಂಟ್ ಆದಾಗ ಬಂದಿನ ದುಡ್ಡನ್ನೆಲ್ಲ ಸೇವ್ ಮಾಡ್ಕೊಂಡು ಸೇವೆ ಮಾಡ್ತಕ್ಕಂಥ ಅಲ್ಲ, ಇವಾಗಿನಕ್ಕೂ ನೀವು ಸ್ಟಾರ್ಟ್ ಮಾಡಬೇಕು. ಎಜುಕೇಶನ್ ಮಾಡ್ತಕ್ಕಂಥ ಮಕ್ಕಳಿಗೆ ಬರಪ್ಪ ಸೇವೆಗೆ ಹೋಗೋದಂದ್ರೆ ನಂಗೆ ಪಾಸ್ಟ್ ಏನ್ ಮಾಡಿ ಭಾಳ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಎಕ್ಸಾಮ್ಸ್ ಬರ್ತಾ ಇದ್ದಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಮಗ ದೊಡ್ಡವ ರಾಜಾಳ ಚರ್ಚಿನ ಡೆಡಿಕೇಶನ್ ಇತ್ತು. ನಮ್ಮ ಜಾನ್ಸನ್ ನಮಗೆ ಇಬ್ಬರು ಗಾಡಿ ತಗೊಂಡು ನಡೆದಿದ್ರು, ಚರ್ಚ್ ಡೆಡಿಕೇಶನ್ ಅದಲ್ಲ.
10th ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದ್ದಾವ ಆಕ್ಸಿಡೆಂಟ್ ಆಗೋತ್ರಿ. ಆಕ್ಸಿಡೆಂಟ್ ಆಯ್ತು, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ. ಕೀಬೋರ್ಡ್ ಒಡೆದೋಯ್ತು ಪೂರಾ. ಅವನಿಗೆ ಕಾಲಿಗೆ ಡ್ಯಾಮೇಜ್ ಆಯ್ತು, ಇವನ ಕಾಲಿಗೆ ಡ್ಯಾಮೇಜ್ ಆಯ್ತು. ಭಯಂಕರವಾಗಿ ಸ್ಥಿತಿ. ನಾ ಹತ್ತಿರ ಇಲ್ಲ, ಹೈದ್ರಾಬಾದ್ಕಿದ್ದಿದ್ದ. ಏನೋ ಆಯ್ತು, ದೇವ್ರ ಕಾರ್ಯ ಮಾಡಿದನು, ಅದ್ಭುತನೇ ಆಯ್ತು. ಏನಾಗಿಲ್ಲ, ಸ್ವಲ್ಪ ಗಾಯಗಳ ಮಕ್ಕಳಿತ್ತು, ಹೊರಗೆ ತೆಗೆದಾಗ ಎಕ್ಸಾಮ್ಸ್ ಹತ್ತಿರ ಅದು ಕೋವಿಡ್ ವ್ಯಾಕ್ಸಿನ್ ಅವನಿಗೆ ಹಾಕಿದ್ರು. ಕುರುಗಳಾಗ್ಲಕ್ಕೆ ಶುರು ಮಾಡಿದ್ರು ರೀ. ದೊಡ್ಡ ಕುರುಗಳಾಗ್ಲಕ್ಕೆ ಶುರು ಮಾಡಿದವು. ಕೂಡ್ಲಕ್ಕೆ ಬರೋಂಟು, ಮಲಗಕ್ಕೆ ಬರೋಂಟು. ಹಾಸ್ಪಿಟಲ್ ತೋರಿಸಿದ್ದೆವು, ಎಲ್ಲ ಮಾಡಿದೆವು. ಏನು ಪ್ರತಿಫಲ ಇಲ್ಲ, ಕಡಿಮೆ ಆಗ್ಲಕ್ಕೆ ಚಾನ್ಸ್ ಇಲ್ಲ. ಮತ್ತೊಂದು ಕಮ್ಮಿ ಆಗ್ಲತ್ತ, ಒಂದಾಗ್ಲತ್ತ, ಒಂದು ಹಿಂಗೆ ಆಗ್ಲತ್ತವ. ಲಾಸ್ಟ್ ನಮ್ಮ ಚರ್ಚ್ ಹತ್ತಿರ ಒಂದು ವ್ಯಕ್ತಿ ಹೇಳೋದಕ್ಕೆ ಹಾಲು ಹಚ್ಚಿರಿ, ಕಮ್ಮಿ ಆಯ್ತು, ಹಾಲು ಹಚ್ಚಿದೆವು. ಎಕ್ಸಾಮ್ಸ್ 2 ದಿನ ಎಕ್ಸಾಮ್ ಅವ. ರೋಗದಲ್ಲನ ನಾವು ಒಂದು ಕಲಿಸಿದೆ ನನ್ನ ಮಗನಿಗೆ ಹೇಳಂದ್ರೆ, ಮಗನೇ ಚಿಟ್ಟಿ ಮಾತ್ರ ನೀ ಮಾಡ್ಲಕ್ಕೆ ಹೋಗ್ಬಾರ್ದು. ಚಿಟ್ಟಿ ಮಾತ್ರ ನೀ ಮಾಡ್ಲಕ್ಕೆ ಹೋಗ್ಬೇಡ. ನೀ ಫೇಲ್ ಆದ್ರೂ ಕೂಡ ನಂಗೆ ಪರವಾಗಿಲ್ಲ. ನೀ ಫೇಲ್ ಆದ್ರೂ ಕೂಡ ನಂಗೆ ಒಂದು ಸಂತೋಷ, ತೃಪ್ತಿ ಇದೆ. ಯಾಕಂದ್ರೆ ನನ್ನ ಮಗ ಇವತ್ತು ಫೇಲ್ ಆಗಿರೋದ್ರೆ ನಾಳೆಗೆ ಉನ್ನತ ಸ್ಥಾನ ಹೋಗಕ್ಕೆ ಅವಕಾಶ ಇದೆ. ದೇವ್ರ ಇವತ್ತು ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂದಂದ್ರ ಮುಂದೆ ಆತನ ಕಂಪಲ್ಸರಿ ಹೋಗ್ಲಕ್ಕೆ ಅವಕಾಶ ಇದೆ ದೇವ್ರೆ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಗನಿಗೆ ಒಂದು ಹೇಳಿದ, ಮಗನೇ ನೀ ಫೇಲ್ ಆದ್ರೂ ಪರವಾಗಿಲ್ಲ, ಚಿಟ್ಟಿ ಮಾಡ್ಲಕ್ಕೆ ಹೋಗ್ಬೇಡ ಅಂತ ಹೇಳಿದ ಪ್ರೇರೆ. ಮತ್ತು ಕೂಡ 64% or 65% ಪಾಸ್ ಆದ್ರು. ದೇವ್ರ ಒಂದು ಕೃಪೆ. ಅಂದ್ರೆ ಇದು ಏನು? ಭಕ್ತಿ ಪ್ರಿಯರೇ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ, ನಂಬಿಕೆ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡಿದಾಗ ದೇವ್ರು ಎಷ್ಟು ಒಂದು ಅದ್ಭುತ ನಿಮ್ ಜೀವಿತದಲ್ಲಿ ಮಾಡ್ತಾನೆ. ಆದ್ರೆ ಒಂದು ಗಮನ, ದೇವರು ನಿಮ್ಗಾಗಿ ಯಾಕೆ ಪ್ರಾಣ ಕೊಟ್ಟರು ಅಂದ್ರೆ, ನೀವು ಭಕ್ತಿ ಹೀನರಾಗಿದ್ದ ಕಾರಣ ನೀವು ಭಕ್ತಿವಂತರಾಗಬೇಕೆಂಬ ಉದ್ದೇಶ ಇಟ್ಕೊಂಡು ಯೇಸು ಏನ್ ಮಾಡೋಣ, ತನ್ನ ಪ್ರಾಣವನ್ನು ಸಿಲ್ಬೆ ಮೇಲೆ ಒಪ್ಪಿಸಿಕೊಟ್ಟನು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಕೇಳಿದ ನಾವು? ಭಕ್ತಿ ನನ್ನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನ್ ಭಕ್ತನಾಗಿ ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ಬಲ್ಲೆವು. ತಿರುಗಿ ನಾವು ಇನ್ನೂ ಆಸಕ್ತರಾಗಿದ್ದೆವು. ಭಕ್ತಿಹೀನರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಅದಕ್ಕೆ 2ನೇ ಪೂರ್ವ ಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ, ನನ್ನ ಪ್ರಜೆಗಳು ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಇದು ಯಾರಿಗೆ ಹೇಳ್ತಾನ? ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳಂತ ಹೇಳ್ತಾನೆ ಪ್ರಿಯ. ಅಂದ್ರೆ ಯಾರು? ಭಕ್ತಿಹೀನರ ಅಥವಾ ಭಕ್ತಿವಂತರ ಅಥವಾ ನಂಬಿ ದೀಕ್ಷೆ ಸ್ನಾನ ಮಾಡಿಕೊಂಡು ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲ್ಭಾಗಿರ್ತಕ್ಕಂಥ ಜನರ. ಸೊಲೊಮೋನ್ ರಾಜ ಪ್ರಾರ್ಥನೆ ಮಾಡತಾನ, ಆಲಯವನ್ನು ಪ್ರತಿಷ್ಠೆ ಮಾಡಿ ಪ್ರಾರ್ಥನೆ ಮಾಡತಾನ. ಪ್ರಾರ್ಥನೆ ಮಾಡುತ್ತಾ ಒಂದು ಕೇಳ್ತಾನೆ, ದೇವರೇ ನನ್ನ ಪ್ರಜೆಗಳ ಮೇಲೆ ನಿನ್ನ ದೃಷ್ಟಿ ಇರಲಿ, ನಮ್ಮ ಪ್ರಜೆಗಳ ಮೇಲೆ ದೃಷ್ಟಿ ಇರಲಿ ಎಂಬುದಾಗಿ ಸೊಲೊಮೋನ್ ರಾಜ ಪ್ರಾರ್ಥನೆ ಮಾಡತಾನ. ಸೊಲೊಮೋನ್ ರಾಜ ಪ್ರಾರ್ಥನೆಯನ್ನು ಕೇಳಿ ದೇವರು ಸ್ಪಷ್ಟವಾಗಿ ಸೊಲೊಮೋನ್ ರಾಜನಿಗೆ ಮಾತಾಡತಾನ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯಿಂದ ಅದನ್ನು ಬಿಟ್ಟು ತಿಳಿದುಕೊಂಡು ನನ್ನನ್ನು ಪ್ರಾರ್ಥಿಸುವುದಾದ್ರೆ ತನ್ನ ಪ್ರೇರೆ. ಇವತ್ತು ದೀಕ್ಷೆ ಸ್ನಾನ ಹೊಂದಿದೆವು, ಕೆಲವೊಬ್ಬರು ಹೆಸರಿಗೆ ಪ್ರೇರೆ. ಏನೋ ಹೆಂಡತಿ ಫೋರ್ಸ್ ಮಾಡತ್ತಾಳ, ದೀಕ್ಷೆ ಸ್ನಾನ ತಕೋನಿ ಹಂಗಾರ ನೀ ತಕೋ ಏನ್ರಿ ಪಾಸ್ಟ್ ಒಬ್ರಿ ಅವ್ರಿಗೆ ದೀಕ್ಷೆನ ಕೊಡ್ರಿ, ಅವರು ಈಗ ತಕೊಂಡು ಬಿಟ್ಕೊಡ್ತಾರಂತೆಲ್ಲ. ಕೆಲವೊಂದು ಜಗಲಿ ಸಂಖ್ಯೆ ಬೇಕಾಯ್ತು, ಎಷ್ಟು ಮಂದಿ ದೀಕ್ಷೆನ ಕೊಟ್ಟಿದ್ದಪ್ಪ? ಸರಿ, ವರ್ಷದಾಗ ಒಂದು 20 ಮಂದಿನ ಕೊಟ್ಟಿದಾರಿ. ಎಷ್ಟು ಮಂದಿಗೆ? ಆ 20 ಮಂದಿ ಯಾರ್ಯಾರು ತಕೊಂಡಾರ? ದೇವ್ರ ಕಡೆ ಸಂಪೂರ್ಣವಾಗಿ ತಿರುಗಿ ತಕೊಂಡಾರ ಅಥವಾ ಆತನಿಗೆ ಸ್ತುತಿ ಆರಾಧನೆ ಮಾಡ್ತಾ ಮಾರ್ಪಟ್ಟಿ ತೆಗೆದುಕೊಂಡಾರ? ಪಶ್ಚಾತ್ತಾಪಪಟ್ಟು ದೇವ್ರ ಸನ್ನಿಧಿಯಲ್ಲಿ ದೀಕ್ಷೆನ ತೆಗೆದುಕೊಂಡಾರ? ಹೇಗೆ ತೆಗೆದುಕೊಂಡವರು? ಫಸ್ಟ್ ಅಲ್ಲಿ ಮಾರ್ಪಡ್ತಾನ್ರಿ, ಇಲ್ಲಿ ಕೊಡ್ರಿ ದೀಕ್ಷೆನ ಕೊಡ್ರಿ. ಫೋರ್ಸ್. ಒಂದು ವ್ಯಕ್ತಿ ನೂಕೋದ ಮುಖಾಂತರ ಜಬರ್ದಸ್ತಿಯಾಗಿ ಅವನಿಗೆ ದೀಕ್ಷೆನ ಕೊಡುವಾಗ ಅಲ್ಲಿರಾಗ ಎಲ್ಲ ಬಿಟ್ಕೊಟ್ಟಿದೆಲ್ಲ. ಅವತ್ತು ಸಿಟ್ಟಿಲಿ
ಗುಟ್ಕಾ ತಿಂತಕ್ಕಂಥದ್ದು ಅಲ್ಲೇ ಬಿಡಿಸ್ಕೊಡ್ತಾನ. ಅವ ತೆಗೆದುಕೊರ ಇಷ್ಟೆಲ್ಲ ಬೆಂಕಿ ಹಚ್ಚಕ್ಲಿ ಇಲ್ಲೇ ಹೋಗ್ಲ ಅಂತೇಳಿ ತೆಗೆದು ಬಿಚ್ಚಕ್ ಬಿಡ್ಸಕ್ತಾನ. ಇನ್ನೂ ಏನೇನಂತಾನೆ ಎಲ್ಲ. ಯಾಕ ಯಾರ ಮೇಲೆ ಸಿಟ್ಟದ ಅವನಿಗೆ? ಸಿಟ್ಟದ ಹೆಂಡತಿ ಮೇಲೆ, ಕುಟುಂಬದಲ್ಲಿ ಹಿರಿಯರ ಮೇಲೆ ಸಿಟ್ಟದ ಅವನಿಗೆ. ಸಂಪೂರ್ಣವಾಗಿ ಮಾರ್ಪಟ್ಟಿಲ್ಲವ. ಪಾಸ್ ಅವರೆಲ್ಲ ಅವರಿಗೆ ಒಪ್ಪಂದ ಮಾಡಿ ದೀಕ್ಷೆನ ಕೊಡ್ತಾರ. ನೆಕ್ಸ್ಟ್ ಅವ ಎಲ್ಲಿ ಕಾಣಿಸ್ತಾನೆ ಕೊಡೋದ ನಿಮ್ಗ? ನೆಕ್ಸ್ಟ್ ಮಾತವ ಎಲ್ಲೋ ಕಾಣಿಸ್ತಾನೆ. ಎಲ್ಲೋ ಮಾತ ಅಲ್ಲೇ ಎಲ್ಲಿಂದ ಅಂದ್ರೆ ದೇವ್ರ ವಾಕ್ಯ ಹೇಳ್ತದ, ನಾಯಿ ಕಕ್ಕಿದು ಅಂದ್ರೆ ಕಾಲ್ ಹಾಕಿದ್ದು ತಿರುಗಿ ಹೋಗಿ ನೆಟ್ಟಂತ. ಅದು ಎದಕ್ ನೆಟ್ಟ ಗೊತ್ತದನ? ಮರಿ ತನ್ನ ಸಣ್ಣ ಸಣ್ಣ ಮರಿಗಳು ಹಾಲಿರ್ತದ, ತನ್ನ ಸಣ್ಣ ಸಣ್ಣ ಮರಿಗಳು ಇರ್ತಾವ. ಅದಂತೂ ತಾಯಿ ಎಕಡೆ ಹೋಗಿ ಆಹಾರ ಸೇವನೆ ಮಾಡಿ ಬರ್ತದ. ಮತ್ತು ತನ್ನ ಮರಿಗಳು ಬೇಕಲ್ಲ, ತನ್ನ ಶರೀರದಿಂದ ಬರ್ತಕ್ಕಂಥ ಹಾಲು ತನ್ನ ಮರಿಗೆ ಸಾಕಾಗಲ್ಲ. ಅದು ಸಾಕಾಗ ಕಾರಣ ಅಲ್ಲಿ ಅದು ಎಷ್ಟು ಸೇವನೆ ಮಾಡ್ತಾವ, ಸೇವನೆ ಮಾಡಿ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ 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 ಹಿಡ್ಕೊಂಡು ಗಂಟೆ ಹಿಡ್ಕೊಂಡ್ ಬರ್ತದೆ ಬರೀ. ಅದು ತನ್ನ ಮಕ್ಕಳಿಗೆ ಪೋಷಣೆಗಳಿಗೆ ಎಲ್ಲಿ ಹಿಡ್ಕೊಂಡ್ ಬರ್ತದ? ತನ್ನ ಗಂಟ್ಲಲ್ಲಿ ಹಿಡ್ಕೊಂಡ್ ಬರ್ತದ. ಕೆಲವು ಹಾಲು ಕುಡಿದೇನೆ ಇರ್ತಾವ, ಕೆಲವೊಂದು ಅದು ಕಾರಿಂದು ತಿಂತಕ್ಕಂಥವಾಗಿರ್ತಾವ. ಅವು ತಿಂದು ಮಕ್ಕಳೆಲ್ಲ ಸಂಪೂರ್ಣವಾಗಿ ಅವು ಹೊಟ್ಟಿ ತುಂಬ್ಕೊಂಡ ಮೇಲೆ ಇದಕ್ಕೆ ಮತ್ತೆ ಹಸದ್. ಯಾಕಂದ್ರೆ ಒಳಗಿನ ಖಾಲಿ ಇರ್ತದಲ್ಲ, ಹಸುವಾಗಿದ್ದ ಕಾರಣ ಅದು ಕಾರ್ ಇರ್ತಕ್ಕಂಥದ್ದು ತಿರುಗಿ ಅದು ವೇಸ್ಟ್ ಆಗ್ಬಾರ್ದು ಎಂಬುದಾಗಿ ಅದು ನೆಕ್ತದ ಬರೀ, ತಿರುಗಿ ಅದು ಸೇವನೆ ಮಾಡ್ತದೆ ಪ್ರಿಯರೇ. ಈ ದೀಕ್ಷಾ ಸ್ನಾನ ತೆಗೆದುಕೊಂಡು ತಿರುಗಿ ಗುಟ್ಕಾ ಸೇವನೆ ಮಾಡ್ತಕ್ಕಂಥವನು, ಸಿಗರೇಟ್ ಸೇವನೆ ಮಾಡ್ತಕ್ಕಂಥವನು, ಸುಳ್ಳು ವ್ಯಭಿಚಾರ, ಕುಡುಕುತನ, ಗೊಂದವತನವನ್ನು ತಿರುಗಾಡ್ತಕ್ಕಂಥ ವ್ಯಕ್ತಿ ಎದಕ್ ಸಮಾನ ರೀ? ಹಲ್ಲೆಲೂಯಾ. ಎದಕ್ ಸಮಾನ? ಶಬ್ದ ಬರ್ಬೇಕ್ರಿ. ಎದಕ್ ಸಮಾನನು? ನಾಯಿಗಳಿಗೆ ಸಮಾನ. ನಾಯಿ ಒಂದು ಕೆಲಸ ಮಾಡ್ತಾ ಬರ್ತಾನೆ, ಮಕ್ಕಳಿಗೆ ಪೋಷಣೆ ಕೊಡತ್ತ ಪ್ರಿಯ. ಜಬರ್ದಸ್ತಿ ಯಾವುದು ಬೇಡ. ಎಲ್ಲಿವರೆಗ ಮನುಷ್ಯರು ಮಾರ್ಪಡಲು ಅಲ್ಲಿವರೆಗ ಅವ್ರಿಗೆ ದೀಕ್ಷೆ ಸ್ನಾನ ಎಂಬುದು ಅವ್ರಿಗೆ ಬೇಡನೇ ಬೇಡ. ತೆಗೆದುಕೊಂಡು ದೇವರ ಹೆಸರಿಗೆ ಅವಮಾನ ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ತೆಗೆದುಕೊಂಡು ದೇವರ ಹೆಸರಿಗೆ ಅವಮಾನವನ್ನು ತರ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಮತ್ತು ತಿರುಗಿ ಏನಾಯ್ತು ನನ್ನ ಯಜಮಾನ ಯಾಕೋ ಹಿಂಗಾಗೋದು? ಯಾರು ಭಾನುಮತಿ ಮಾಡಿದ್ರೆ ಏನೋ, ಯಾಕಡಿಂದ ಬಂದಿದ್ದು ಸೇರ್ಕೋತಾನ ಮನೆಗೆ. ಏನೋ ಬಹಳ ಚಂದಾಗಿತ್ತು, ಎಲ್ಲನೇ ಭಾರ ಆಗಿತ್ತು. ಅವ ಮುಚ್ಚು ಕುಡಿಲತ್ತಿನವ, ಏನು ಚಂದಾಗಿಲ್ಲ. ನನ್ನ ಯಜಮಾನ್ ಚಂದಾಗ್ಬೇಕೆಂಬ ಉದ್ದೇಶ ಇಟ್ಕೊಂಡು ಅವನಿಗೆ ಜಬರ್ದಸ್ತಿ ಫೋರ್ಸ್ಫುಲ್ ದೀಕ್ಷೆನ ಕೊಡಿಸಿದಿ. ಅವ ಮತ್ತೆ ತಿರುಗಿ ಏನು ಮಾಡ್ಯಾನ? ಅದರಲ್ಲಿ ಬಿದ್ದೋಗನ್ ಪ್ರಿಯರೇ. ನಾವು ಒಂದು ನಿಮಗೆ ಎಚ್ಚರಿಸ್ದೆ, ನಾನು ಕೆಲಸ ಮುಗಿಸ್ಕೊಂಡು 7 ಗಂಟೆ ಕೆಲಸ ಮುಗಿತಿತ್ತು. ಸಾಯಂಕಾಲ 8 ಹಿಡ್ಕೊಂಡು ನಾವು ಕುಡಿಲಕ್ಕೆ ಕುಂತರ ಬೆಳಗಾಗೋದಿತ್ತು ಪ್ರಿಯರೇ. ಎಷ್ಟಾಯ್ತಿತ್ತು? ಬೆಳಗಾಗೋದಿತ್ತು ಪ್ರಿಯರೇ. ಒಂದು ದಿನ ನಾನು ಹೇಳ್ತಿ, ನನಗೆ ಯಾಕೆ ನೀ ಕೊಂಡು ಬಂದಿದ್ದು ಕೇಳಿಲ್ಲ ಪ್ರಿಯ. ನಾನು ಅರ್ಥ ಆಗ್ತದ? ಒಂದು ದಿನ ಯಾಕೆ ನೀನು ಕುಡಿದು ಬಂದಿದ್ದು, ಯಾಕೆ ನೀನು ಪರಿಸ್ಥಿತಿ ಹಿಂಗದೆ ಎಂಬುದಾಗಿ ನನಗೆ ಒಂದಿನ ತಿರುಗಕ್ಕಿ ಕೇಳಿಲ್ಲ ಪ್ರಿಯರೇ. ಯಾವಾಗ ದೇವ್ರು ನನಗೆ ಪೆಟ್ಟು ಹಾಕಿ ನೋಡ್ರಿ, ಅವಾಗೆ ಮಾರ್ಪಟ್ಟಿದ್ದಾನ. ದೇವ್ರು ನನಗೆ ಪೆಟ್ಟು ಹಾಕ್ತಿಲ್ಲ ಅಂದ್ರೆ ನಾನು ಮಾರ್ಪಡ್ತಕ್ಕಂಥ ವ್ಯಕ್ತಿ ಇದಿಲ್ಲ ಪ್ರಿಯರೇ. ಅದಕ್ಕಾಗಿ ಮಾತುಹೇಳ್ತೇನೆ ಸ್ಪಷ್ಟವಾಗಿ. ಎಷ್ಟೋ ಜನ ಬರ್ತಾರೆ, ನಾನು ಯಜಮಾನ್ ಸರ್ ಪಾಸ್ ಒಬ್ಬರೇ ನಮ್ಮ ಯಜಮಾನ ದೀಕ್ಷೆನ ಕೊಡ್ರಿ, ಪಾಸ್ ಒಬ್ಬರೇ ನಮ್ಮ ಮಗನಿಗೆ ದೀಕ್ಷೆನ ಕೊಡ್ರಿ. ಒಬ್ನಿಗೆ ದೀಕ್ಷೆನ ಕೊಡ್ಲಾಕ್ ನೀರ್ನ ಗಿಳಿಸಿ ಹೊರಗೆ ಓಡ್ಸಕ್ಕಿದ ಪ್ರಿಯ. ನಮ್ಮ ಅವ್ನಿಗೆ ಕೇಳಿದಾನ, ಯಾಕಪ್ಪ ದೀಕ್ಷೆನ ತಗೊಂಡ್ಲಿದಂದ್ರ ಅವ ಏನ್ ಹೇಳ್ತಾನ? ನಮ್ ಚಂದ ಆಸ್ತಿ ಬರ್ಬೇಕು, ಚಂದ ಸಾವುಕಾರ ಆಗ್ಬೇಕು, 4 ಮಂದಿಯಾಗ ತಲೆ ಎತ್ಕೊಂಡ ತಿರ್ಗಬೇಕು, ಗಾಡಿ ಗೋಡ ಮೇಂಟೈನ್ ಮಾಡ್ಬೇಕು, ನಾನು ಹಾಗಾಗ್ಬೇಕು, ನಂಗೆ ಒಳ್ಳೆ ಆರೋಗ್ಯ ಸಿಗ್ಬೇಕು, ನಾ ಆಸ್ತಿವಂತನಾಗ್ಬೇಕೆಂಬುದಂತ ಪ್ರೇರೆ. ನೀ ಪಲ್ಯ ಹೊರಗೆ ನಡಿ. ಎಲ್ಲ ನೀ ಪಲ್ಯ ನೀರಿನಾಗಿದ್ದು ನೀ ಪೈಲೆ ಹೊರಗೆ ಹೋಗ್. ನೀರಿನಾಗಿದ್ದು ಹೊರಗೆ ಓಡಿಸಿದಾಗ ಅಲ್ಲಿ ಹೊರಗೆ ಹೋಗಿ ಪಶ್ಚಾತ್ತಾಪಟ್ಟಿ ಕಣ್ಣೀರು ಸುರಿಸೋಣ ಅತ್ತನ. ಅವಾಗ ಅವನಿಗೆ ದೀಕ್ಷೆನ ಕೊಟ್ಟಿದ್ರು. ಅವಾಗ ಅವ ಎಲ್ಲಿವರೆಗೆ ಪಶ್ಚಾತ್ತಾಪಟ್ಲ ಅಲ್ಲಿವರೆಗೆ ಅವನಿಗೆ ಕೊಟ್ಟ. ಹೊರಗೆ ನೀರಾಗಿದ್ದು 10-20 ಜನ ನೀರಿನಾಗಿದ್ದು ಹೊರಗೆ ಓಡಿಸಿದಾಗ ಅವ್ರಿಗೆ ಅವಾಗ ಪಶ್ಚಾತ್ತಾಪಟ್ಟಿದ್ ಪ್ರೇರೆ. ಒಂದು ಜಾಗೃತ ಕೇಳ್ತಾನ, ನನ್ನ ಒಂದು ಹೆಸರುಗೊಂಡ ನನ್ನ ಪ್ರಜೆಗಳು ಅವರು ತಮ್ಮನ್ನು ತಗ್ಗಿಸಿಕೊಂಡು ಅವ್ರ ಕೆಟ್ಟ ನಡತೆಗಳಿಂದ ಬಿಡುಗಡೆ ಆಗಿ ನನ್ನ ಕಡೆ ತಿರುಗಿ ಪ್ರಾರ್ಥಿಸುವುದರೆ ಅವರಿಗೆ ಆರೋಗ್ಯ ಕೊಡ್ತಾ, ಅವ್ರ ಮನೆ ಅಕ್ಕಪಕ್ಕದವ್ರಿಗೆ ಆರೋಗ್ಯ ಕೊಡ್ತಾ, ಅವರು ಯಾವ ಓಣಿಯಲ್ಲಿರ್ತಾರೋ ಅಲ್ಲಿರ್ತಕ್ಕಂಥ ಜನಗಳಿಗೆ ಆರೋಗ್ಯ ಕೊಡ್ತಾ, ತಿರುಗಿ ಆ ಪಟ್ಟಣವೆಲ್ಲ ಆರೋಗ್ಯವನ್ನು ಕೊಟ್ಟು ನಡೆಸ್ತೇವೆ ಹೇಳ್ತಾನೆ ಪ್ರಿಯರೇ. ತಗ್ಗಿಸಿಕೊಳ್ತಕ್ಕಂಥದ್ದು, ನಿಮ್ಮ ಕೆಟ್ಟ ನಡತೆಯನ್ನು ಬಿಡುಗಡೆ ಆಗ್ತಕ್ಕಂಥದ್ದು ಬಹಳಷ್ಟು ಉತ್ತಮ ಅವಶ್ಯಕತೆ ಅದ, ಬಹಳಷ್ಟು ಉತ್ತಮ ಅವಶ್ಯಕತೆ ಅದ ಪ್ರಿಯರೇ. ಅದಕ್ಕೆ ಭಕ್ತಿ ಹೀನರಿಗೋಸ್ಕರ ತನ್ನ ಮಾಡ್ಯಾನ, ತನ್ನ ಪ್ರಾಣ ಕೊಟ್ಟನ ಪ್ರಿಯರೇ. ಭಕ್ತರಿಗಾಗಲ್ಲ. ನೀತಿವಂತನ ಒಬ್ಬನಾದ್ರಿಲ್ಲ,
ನನ್ನ ಹುಡುಕುವವನು ಒಬ್ಬನು ಇಲ್ಲೇ ಇಲ್ಲ. ಇವತ್ತು ಅನೇಕ ಜನರು ಹಬ್ಬದ ಕ್ರಿಸ್ತವರ, ನನ್ನ ಸೋದರ ಹಬ್ಬದ ಕ್ರಿಸ್ತವರ ಅಲ್ಲಕ್ಕೆ ಸಾಧ್ಯ ಇಲ್ಲ. ನೀ ಈಸ್ಟರ್ ಕ್ರಿಸ್ತವರು ಬೇಡ, ಗುಡ್ ಫ್ರೈಡೆ ಕ್ರಿಸ್ತವರು ಬೇಡ, ಕ್ರಿಸ್ಮಸ್ ಕ್ರಿಸ್ತವರು ಬೇಡ. ನೀ ಕ್ರಿಸ್ತನಾಗಬೇಕಾದ್ರೆ ನಿಜವಾದ ಕ್ರಿಸ್ತನಾಗ ಪ್ರಿಯರೇ. ನೀನು ನಿಜವಾಗಿ ಕ್ರಿಸ್ತವನಿಗೆ ಪ್ರತಿದಿನ ಹಬ್ಬದ, ಪ್ರತಿ ಭಾನುವಾರವನಿಗೆ ಹಬ್ಬನದ ಪ್ರಿಯ, ನಿಜವಾದ ನೀ ಕ್ರಿಸ್ತವನಾಗಿ ಮಾರ್ಪಡು. ಇವತ್ತು ನಿಮ್ಮ ಸಭೆಗೆ ಯಾವ ಸಭೆಗೆ ಹೋಗ್ತಾರೆ ನನಗೆ ಗೊತ್ತಿಲ್ಲ. ನಿಮ್ಮ ಸಭೆಗೆ ನೀವು ಹೋಗ್ತಿರಲ್ಲ, ಸಮಯದಲ್ಲಿ ಹೋಗ್ರಿ. ನೀವು ಎಷ್ಟು ಸಮಯದಲ್ಲಿ ನಿಮ್ಮ ಸಭೆದಲ್ಲಿ ನೀವು ಸ್ತುತಿ ಆರಾಧನೆ ಮಾಡ್ತಿರೋ ಅಷ್ಟು ಬಹಳಷ್ಟು ಉತ್ತಮ. ಇಷ್ಟು ಉತ್ತಮದ ಅದಕ್ಕೆ ವಿವರಣೆ ಮಾಡಿ ಹೇಳಕ್ ಅವಕಾಶ ಇಲ್ಲ. ಅಷ್ಟು ಉತ್ತಮದ ಪ್ರಿಯರೇ. ಇವತ್ತು ನಿನ್ನನ್ನೇ ತಿಳ್ಬೇಕು. ಯಾವಾಗ ನೀನು ತಗ್ಗಿಸ್ಕೊಂಡಿ, ಯಾವಾಗ ನೀನು ತಗ್ಗಿಸ್ತಕ್ಕಂಥದ್ದು ಯಾವಾಗ ನೀವು ಉತ್ಪತ್ತಿ ಆಗ್ಬರ್ತದ? ಯಾವಾಗ? ಇನ್ನು ಎಷ್ಟು ವರ್ಷ ನಿಮ್ಗ? ಇನ್ನು ಸಮಯ ಬೇಕು, ಇನ್ನು ಸಮಯ ಬೇಕಾ? ಎಷ್ಟು ವರ್ಷ ಸಮಯ ಬೇಕು ನಿಮ್ಗ? ಒಂದ್ ವೇಳೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ನೀವು ದೇವ್ರ ಕಡೆ ತಿರುಗಿದರೆ ಬಹಳ ಸುತ್ತಮ. ಏನ್ ಹೇಳ್ತಾನ ದೇವರು? ಸ್ಪಷ್ಟ ಹೇಳ್ತಾನೆ ಪ್ರಿಯರೇ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ಪ್ರಿಯರೇ. ಬೇರೆ ಮಂದಿ ಅಂತಲ್ಲತ್ತಿಲ್ಲ ಪ್ರಿಯರೇ. ಒಂದಿನ ಹೆಂಗೆ ಚರ್ಚನ ನಮ್ಮ ಸೇವಕರು ಬಂದಿರು, ನಮ್ಮಲ್ಲಿ ನಿಖಿಲ್ ಬರೋರ, ನನ್ನ ಮಗ ನಿಖಿಲ್ ಒಬ್ಬರ, ನರ್ಸಪ್ಪನ ಮಗ ನಿಖಿಲ್ ಒಬ್ಬರ. ಅವ್ರಿಗೆ ಸನ್ಮಾನ ಮಾಡಬೇಕಾಗಿತ್ತು. ಸನ್ಮಾನ ಮಾಡಿದೆ. ಇವ ಯಾರಂದ್ರೆ ನನ್ನ ಮಗನೇ ಅಂತ ಹೇಳಿದ ಪ್ರಿಯವ್ರ. ಇವ ಯಾರಂದ್ರೆ ನನ್ನ ಮಗನೇ ಅಂತ ಹೇಳಿದವ್ರು. ಯಾಕಂದ್ರ ಈ ನಮ್ಮ ಚರ್ಚಿನಾಗ ದುಡಿತಕ್ಕಂಥವನಲ್ಲ, ಈ ನಮ್ಮ ಚರ್ಚಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸೇವೆದಲ್ಲಿ ಒಂದು ಭಾಗವಾಗಿ ದುಡಿತಕ್ಕಂಥ ವ್ಯಕ್ತಿಯನ್ನ ಇವ ಯಾರಂದ್ರೆ ನನ್ನ ಮಗನೇ ಅಂತ ಹೇಳಿದವ್ರಿ. ಇವ ಯಾರು? ಇವ ನನ್ನ ಮಗನೇ. ಇವ ಯಾರು? ಇವ ನನ್ನ ಮಗನೇ. ಇನ್ನೊಬ್ಬ ನಮ್ಮ ದೊಡ್ಡ ಮಗನ ಅಂತೇಳಿ ಮತ್ತೊಬ್ರು ಕೂಡ ನನ್ನ ಎದುರು ವ್ಯಕ್ತಿಗೆ ತಂದವನು, ಇವು ನಮ್ಮ ದೊಡ್ಡ ಮಗನ ಅಂತೇಳಿ ತೋರ್ಸಕ 4 ಮಂದಿ ಗಂಡು ಮಕ್ಕಳು ನಿಮ್ಗ. ಹಲ್ಲೆಲೂಯಾ. ಆದ್ರೆ ಒಂದು ಜಾಗ್ರತ, ಯಾವಾಗ ಮಕ್ಕಳಾಗಿ ನಾವು ಸ್ವೀಕಾರ, ನಮ್ಮ ಬೇರೆಯಲ್ಲಿದ್ದರೂ ಕೂಡ ಮಕ್ಕಳಾಗಿ ಸ್ವಂತಾಗಿ ನಾವು ಸ್ವೀಕಾರ ಮಾಡ್ತಿದ್ದೇವೆ. ಹಾಗೆ ನಾವು ಎಷ್ಟು ಜನಗಳಿದ್ದೇವಲ್ಲ ಅಷ್ಟು ಜನಗೆ ನನ್ನವರಿಂದ ನನ್ನ ಪ್ರಜೆಗಳು ಎಂಬುದಾಗಿ ದೇವರು ಮಾತಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಬೇರೆ ನೋಡುತ್ತಿಲ್ಲ, ನನ್ನವರೆಂದು ನನ್ನ ಪ್ರಜೆಗಳು ಎಂಬುದಾಗಿ ದೇವರು ಸ್ಪಷ್ಟವಾಗಿ ನಿಮ್ಮನ್ನು ಕರಿತಕ್ಕಂಥನಾಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ನೀವು ನಿಮ್ಮನ್ನು ತಗ್ಗಿಸಿಕೊಳ್ಬೇಕು ಪ್ರಿಯರೇ. ನೀವೆಷ್ಟು ತಗ್ಗಿಸಿಕೊಳ್ತಿರೋ ಅಷ್ಟು ಉನ್ನತ ಸ್ಥಾನಮಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯದ. ನೀವೆಷ್ಟು ತಗ್ಗಿಸಿಕೊಂಡು ನೀವು ಕರ್ತನ ತಿದ್ದಿಕೊಂಡು ನೀವು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಬಹಳ ಉತ್ತಮದ, ಬಹಳ ಉತ್ತಮದ ಪ್ರೇರೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 20-21 ವಚನ. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಏನ್ ಸಹಿಸಲ್ಲ ಅಂತ ಕೆಟ್ಟವರು ಏನ್ರಿ? ಅವ್ರಿಗೆ ಸುವಾರ್ತೆ ಹಿಂಗ್ ಹೇಳ್ರಿ ನೀವು. ಬೇಕಾರನ ಪಾಸ್ಟರ್ ಏನ್ ಮಾತಾಡತಾನ ಅವ್ನಿಗೆ ಬುದ್ಧಿದೇನೆ ಅಲ್ಲೋ ಏನ್ರಿ? ಏನಂತ ಹೇಳಿ ಹೋದ ಮೈನಸ್ ಸರ್ತಿ ಹೋದ್. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದವೆಂದು ಬೆಳಕಿಗೆ ಬರುವುದಿಲ್ಲ. ಎದಕ್ ಬರ್ಲಂತೀವ? ಹಲ್ಲೆಲೂಯಾ. ಎದಕ್ ಬರ್ಲಂತೀವ? ಬೆಳಕಿಗೆ ಬರಲ್ಲಂತೀವ. ಯಾಕೆ ಬರಲ್ಲ? ಇವನ್ ಒಳಗ ಕೆಟ್ಟದದ, ಇವನ್ ಒಳಗ ಭಕ್ತಿಹೀನತೆ ಅದ. ಇವ ದೇವ್ರಿಗೆ ನಂಬ್ತಕ್ಕಂತಾನಿಲ್ಲ. ಎಲ್ಲ ಡ್ಯಾನ್ಸ್ ಕಾರ್ಯಕ್ರಮಕ್ಕರ ಅಂತ ಹೇಳಿ ಇವ ಅಲ್ಲಿ ಕಾಣಿಸ್ತಾನ್ರಿ. ಎಲ್ಲಿ? ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಇವ ಕಾಣಿಸ್ತಾನ ಪ್ರಿಯರೇ. ಮತ್ತೊಂದು ಇನ್ನೊಂದು ಡ್ಯಾನ್ಸ್ ಹೆಂಗಾಗಿದೆ ಗೊತ್ತ? ಎಲ್ಲ ಸಭೆಗಳಲ್ಲಿ ಎಲ್ಲಿ ಹೋದ್ರಿದೆ ಗಂಡಿಲ್ಲ, ಹೆಣ್ಣಿಲ್ಲ. ಮತ್ತು ಎಲ್ಲಿ ಕಾಣಿಸ್ತಾರ? ಎಲ್ಲಿ? ಅಲ್ಲಿ ಆರಾಧನೆಗೆ ಹೋಗಿದ್ದೇವೆ, ಖಾಲಿ ಹಾಡನೇ ನೋಡಿ. ಏನು ಉಜ್ಜೀವನ ನಮಗೇನು ಕಾಣಿಸಿಲ್ಲಪ್ಪ. ವೇಸ್ಟ್ ಅದ ನೋಡಿ. ಉಜ್ಜೀವನ ಕಾಣ್ಬೇಕು. ಎಂತ ಉಜ್ಜೀವನ ಏನ್ರಿ? ಎಂತ ಉಜ್ಜೀವನ ಕಾಣ್ಬೇಕು ನಿಮ್ಗ? ಡ್ಯಾನ್ಸ್ ಉಜ್ಜೀವನ. ಪಬ್ಬಿಗೆ, ಚರ್ಚಿಗೆ, ಬಾರ್ಗಳಿಗೆ ಏನ್ ವ್ಯತ್ಯಾಸದ ಹೇಳ್ರಿ? ಏನ್ ವ್ಯತ್ಯಾಸದ? ಲಾಖೋ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಸೇವಕ, ಒಳ್ಳೆ ಬೋಧನೆ ಮಾಡಿದಾಗ ಲಾಖೋ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡಿ ಅವ್ರಿಗೆ ಸ್ಪೆಷಲ್ ರೂಮ್ಗಳು, ಸ್ಪೆಷಲ್ ಲಾಡ್ಜ್ಗಳು, ಅವ್ರಿಗೆ ಏನೇನು ಸೇವನೆ ಮಾಡ್ತಾರೋ ಅಷ್ಟು ಸೇವನ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಷ್ಟು ಕಾಣಿಕೆ ಅದೋ ಹೆಚ್ಚಾಗಿ ಕಾಣಿಕೆಯನ್ನು ಕೆಲವರು ಉಂಗುರು ತೆಗೆದು ಕೊಡ್ತಾರೆ. ಯಾಗಾರ ಗಂಡ ಸುಮ್ಮನೆ ಕೈದಾಗಿಂದ ಏನಾರ ಒಂದು ಕೊಟ್ಟರು ಇಲ್ಲ, ಏನಾರ ಗಿರ್ವಿ ಇಟ್ಟರು ಕೂಡ ಅವನಿಗೆ ಎಷ್ಟು ಬೈದಿರ್ತಾರೋ ಗೊತ್ತಿಲ್ಲ. ಪರ್ಸನಲ್ ಒಯ್ದವ್ರಿಗೆ ಏನ್ ಮಾಡ್ತಾರ? ಗಿಫ್ಟು. ಯಾಗಾರ ಹೆಂಡತಿಗೆ ಒಂದು ಸುಮ್ಮನೆ ಒಂದು ಮಾಸಿ ಬಂಗಾರ ಇಸ್ಕೊಟ್ರಲ್ಲ ಗೊತ್ತಿಲ್ಲ. ಇವರು ಅವ್ರಿಗೆ ಹೋಗಿ ಒಂದು ಸಪ್ರೇಟ್ ಅವ್ರಿಗೆ ಭೇಟಿಯಾಗಿ ಮೀಟಾಗಿ ಕಲ್ತು ಅವ್ರಿಗೆ ಬೆಳ್ಳಿ ಒಡವೆಗಳು ಕೊಟ್ಬಿಡ್ತಾರೆ ಪ್ರೇರೆ.
ಯಾರ ಬಡವನಿಗೆ ದೀನನಿಗೆ ಆಹಾರ ಇಲ್ಲದು ತಿಂದು ಓಡಾಡ್ತಕ್ಕಂಥ ಸಿಗಲ್ದೆ ಓಡಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಂದ್ಸತಿ ನಾವು ಕೊಟ್ಟಿರಿ. ಹಲ್ಲೆಲೂಯ. ಯಾಕ ದುಷ್ಕೃತ್ಯಗಳು ಹೊರಗೆ ಬರ್ತವೆ ಎಂಬುದಾಗಿ ಈ ವ್ಯಕ್ತಿ ಒಳಗೆ ಬರಲ್ಲ ಪ್ರಿಯರೇ. ಬರೀ ಇವತ್ತಿನ ಸಭೆಗಳು ಏನಾಗಿದೆ, ಬರೀ ಡ್ಯಾನ್ಸ್ ಬರೀ ಡ್ಯಾನ್ಸ್ ಬರೀ ಡ್ಯಾನ್ಸ್ ಬರೀ ಡ್ಯಾನ್ಸ್ ಬರೀ ಡ್ಯಾನ್ಸ್. ಪಬ್ಗಳಿಗೆ ಬಾರ್ಗಳಿಗೆ ಚರ್ಚ್ಗಳಿಗೆ ಇವತ್ತು ಆ ವ್ಯತ್ಯಾಸ ಮುಗಿದದ ಪ್ರಿಯರೇ. ಎಲ್ಲ ಸರಿ ಸಮನಾಗಿರ್ಬೋದು. ಒಂದು ಇಂಥ ಶರಕ್ಕೂ ನಿಮ್ಮದೆಲ್ಲರ ಇಂಥ ಸ್ಥಿತಿ ನಿಮ್ಮಲ್ಲಿ ಖಂಡಿಸ್ರಿ, ಎಚ್ಚರಿಸ್ರಿ. ಮೋಶೆ 10 ಆಜ್ಞೆಗಳನ್ನು ತರುವುದಕ್ಕಾಗಿ ಸ್ವಲ್ಪ ತಡ ಆಗ್ಯದ, 10 ಆಜ್ಞೆಗಳು ತರುವುದಕ್ಕಾಗಿ ಸ್ವಲ್ಪ ತಡ ಆಗ್ಯದ. 40 ದಿನ ಮುಗಿದಾಗ್ಯದ. ಅರೋನಿಗೆ ಬಂದು ಜನ ಹೇಳ್ತಾರ, ನಮಗ್ ಕರ್ಕೊಂಡ್ ಬಂದಿರ್ತಕ್ಕಂಥ ಮೋಶೆ ಎಲ್ಲನೋ ಗೊತ್ತಿಲ್ಲ, ನಮ್ಮ ಮುಂದ್ಗಡೆ ಹೋಗುವ ದೇವರುಗಳನ್ನು ಮಾಡಿಕೊಡು ಎಂಬುದಾಗಿ ಹೇಳಿದಾಗ ಅವ್ರು ಬೆಳಿಬೇಕಾದ್ರೆ ತೆಗೆದುಕೊಂಡು ಅವ್ರು ಬೇಕಾಗಿರ್ತಕ್ಕಂಥ ದೇವರು ಅವ್ರಿಗೆ ಮಾಡಿಕೊಟ್ಟನ. ಆದ್ರೆ ಜನರಲ್ಲಿ ಏನ್ ಮಾಡಿದ, ಊಟ ಮಾಡೋದು ಕುಂತಾರ, ಉಂಡಾರ, ಕೊಂಡಾರ, ಅಲ್ಲೇನ್ ಮಾಡ್ಯಾರ, ಕುಣಿದಾಡ್ಯಾರ ಪ್ರಿಯರೇ. ಅಲ್ಲಿ ಕುಣಿದಾಡ್ಯಾರ ಪ್ರಿಯರೇ. ನನ್ನ ಸೋದರ ನೀ ಬೆಳಕಿಗೆ ಬರ್ಬೇಕು ಸ್ಪಷ್ಟವಾಗಿ. ನಿನ್ ದುಷ್ಕೃತ್ಯಗಳು ಅದು ಬಿಟ್ಕೊಡ್ಬೇಕು. ನೀ ಬೆಳಕಿಗೆ ಬರುವುದ್ರೆ ಎಷ್ಟು ಉತ್ತಮ. ಮತ್ ಕೆಲವು ಹೇಳ್ತಾರ, ಜ್ಞಾನಿಗಳು ಬಹಳ ಜ್ಞಾನಿಗಳು ಹೇಳ್ತಾರ, ಮತ್ ದಾವಿದ್ ಮಹಾರಾಜ ಕುಣಿದ ಆರಾಧನೆ ಮಾಡೇನಲ್ಲಿ ಕರೆಕ್ಟ್ ಅಲ್ಲ. ಈಗ ಹೋದ್ರೆ ನೀವು ಆಗಸ್ಟ್ನಿಗೆ ತಿವಿತೀರ ಅವನಿಗೆ ಹೆಂಗಸರು ಎಂತ ಪಾಸ್ಟರ್ ಕರ್ಸಿದಿ, ಇಲ್ಲಿ ಕುಣಿದ ಆರಾಧನೆ ಮಾಡಿಲ್ಲ ಮತ್ತೇವ ಹೆಂಗ ಎಲ್ಲಿ ಕುಣಿದ ದಾವಿದ್ ಮಹಾರಾಜ ಒಂದ್ಸರ್ತಿ ಯಾರು ಹೇಳ್ತೀರಿ? ದೇವಾಲಯದ ಕುಣಿದನ ಎಲ್ಲಿ? ದೇವರ ಮಂಜೂಸವನ್ನು ತೆಗೆದುಕೊಂಡು ಬರುವಾಗ ಎಲ್ಲಿ ಕುಳ್ದನ ಆತನು? ಬೀದಿಯಲ್ಲಿ ಕುಳ್ದನ್ ಪ್ರಿಯರೇ. ಬೀದಿಯಲ್ಲಿ ಕುಳ್ದಾಗ ಅವನ್ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆಗಳು ಕಳೆದೋಗ, ಅವನ್ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆಗಳು ಕಳೆದೋಗ್ಯವ. ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ತ್ರೀ ಹಂಗಸ್ತಾಳ ಪ್ರಿಯ. ಅವನಿಗೆ ಬಟ್ಟೆ ನೀನು ಬಟ್ಟೆ ಹಾಕೋನೋ ಎಂಬುದಾಗ ಹಂಗಸ್ತಾಳ ಪ್ರಿಯ. ಕೇಳಿ ಸಭೆದ ಕುಣಿದನ ಆತನು? ಇಲ್ಲ ಪ್ರಿಯರೇ. ಕುಣಿದು ಆರಾಧನೆ ಮಾಡ್ರಂತ ಹೇಳೇನಾದ್ರೆ ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನು ನೆರವೇರಿಸಿಕೊಂಡಂತೂ ಧರ್ಮಶಾಸ್ತ್ರವನ್ನು ಅಳಿಸಿಬಿಡುವುದಕ್ಕಾಗಿ ಬಂದಿಲ್ಲ. ಪೇತ್ರ, ಯೋಹಾನ, ಅಪೊಸ್ತಲರಾದ ಪೌಲ ಇವರೆಲ್ಲರೂ ಹೊಸ ಒಡಂಬಡಿಕೆಯಲ್ಲಿ ಆರಾಧನೆ ಮಾಡಿದ್ರು. ಎಲ್ಲರ ಕುಣಿದು ಆರಾಧನೆ ಮಾಡ್ಯಾರ ಎಂಬುದಾಗಿ ನಿಮ್ಗೆ ಗೊತ್ತದನ? ಎಲ್ಲರ ಯಾವ್ದಾರ ಸ್ಥಳದಲ್ಲಿ ಹಿಂಗ ಅದನ್ನ ಬರ್ದು ಅದನ್ನ ಇಲ್ಲ ಪ್ರಿಯರೇ. ನನ್ನ ಸೋದರ ಮೋಸ ಹೋಗ್ಬೇಡ. ದೇವರು ತಿರಸ್ಕಾರವನ್ನು ಸಹಿಸುವವನು ಅಲ್ಲ. ಮೋಸ ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ನಿಮಗಿಲ್ಲ. ಅದಕ್ಕೆ ಈ ವ್ಯಕ್ತಿ ಏನ್ ಮಾಡ್ತಾನೆ ಸ್ಪಷ್ಟವಾಗಿ ಓದ ಒಂದ್ಸತಿ ಇನ್ನೊಂದ್ಸತಿ ಓದು 20 ವಚನ. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದವೆಂದು ಬೆಳಕಿಗೆ ಬರುವುದಿಲ್ಲ. ಈ ವ್ಯಕ್ತಿ ಬೆಳಕಿಗೆ ಬರ್ಲಕ್ಕ ಅಂತನ್ ಪ್ರೇರಿ. ಬೆಳಕಿಗೆ ಎಂದೂ ಬರಲ್ಲ. ಸತ್ತೋಯ್ತನ ತನ್ನ ಜೊತೆ ಇರ್ತಕ್ಕಂಥ 4 ಮಂದಿ ಕೂಡ ಅವ ಕೊಲ್ತಾನ ಪ್ರೇರೆ. ಆದ್ರೆ ಸೋದರಿ, ಅಂತ ವ್ಯಕ್ತಿಗೆ ನೀವು ಹೊರಗೆ ತರುವುದು ಬಹಳಷ್ಟು ಒಂದು ಉತ್ತಮ. 21 ವರ್ಷ ಹೋಗ್ತಾಯಿ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಚಪ್ಪಡ್ತಾನೆ ಸದ್ಯ ಮೈ ಮೇಲೆ. ಏನ್ ಮಾಡ್ತಾನಂತ ವ್ಯಕ್ತಿ? ಈ ವ್ಯಕ್ತಿ ಅವ ಏನೇನು ಕೆಟ್ಟದ್ದು ಮಾಡಿರ್ತಾನೋ ಅವೆಲ್ಲವುಗಳನ್ನು ಬಿಟ್ಟು ದೇವರ ಕಡೆ ತಿರುಗಿಕೊಂಡನ್ ಪ್ರಿಯ. ಅದನ್ನು ಪಶ್ಚಾತ್ತಾಪಟ್ಟನ್, ಪ್ರಾರ್ಥನೆ ಮಾಡತನ್. ಅಯ್ಯ ದೇವ ನನ್ನನ್ನು ಕರುಣಿಸ ಎಂಬುದಾಗಿ ದೇವರ ಕಡೆ ತಿರುಗಿಕೊಂಡು ಈ ವ್ಯಕ್ತಿ ಬೆಳಕಿಗೆ ಬರ್ತಾನೆ ಪ್ರಿಯ. ಯಾರು ಮಾರ್ಪಡ್ತಾನೋ, ಯಾವನು ಮಾರ್ಪಟ್ಟಿ ಕರ್ತನು ಆಶ್ರಯಿಸ್ತಾನೋ ಆ ವ್ಯಕ್ತಿ ಸದಾ ಅವ್ರ ಒಳಗ ಬೆಳಕಿರ್ತದ ಮತ್ತು ಅವ್ರ ಒಳಗೆ ದೀಪ ಎಂದು ಆರುಗಳ ಚಾನ್ಸಸ್ ಇಲ್ಲ. ಇಂಥ ಒಂದು ವ್ಯಕ್ತಿಗಳು ದೇವ್ರಿಗೆ ಬೇಕು ಪ್ರಿಯರೇ. ಕರೆಕ್ಟ್ ಎಲ್ಲರಿಗೂ ಗೊತ್ತದ. ಯೇಸು ಯಾಕೆ ಬಂದ? ನನ್ನ ಪಾಪ ರಕ್ಷಿಸ್ಲಕ್ ಬಂದ. ಎಷ್ಟು ಪಾಪ ಮಾಡ್ತಿ? ಎಷ್ಟು ಸತಿ ಪಾಪ ಮಾಡ್ತೀನಿ? ಎಷ್ಟು ಸತಿ ಪಾಪ? ಒಂದ್ಸರ್ತಿ ನಿನ್ ಮನಸ್ಸಿಗೆ ಹೃದಯ ಮೇಲೆ ಕೈ ಇಟ್ಕೊಂಡು ದೇವ್ರೆ ಇದನ್ನ ಬಿಡುಗಡೆ ಮಾಡಿ ಎಂಬ ಒಂದ್ಸರ್ತಿ ಪ್ರಾರ್ಥನೆ ಮಾಡ್ತೆ, ಪಶ್ಚಾತ್ತಾಪ ಪಡ್ತೆ. ಒಂದ್ಸರ್ತಿ ದೇವ್ರ ಕಡೆ ತಿರುಗಿಕೊಂಡು ಮನಪೂರ್ವಕ ಸಂಪೂರ್ಣ ಅಯ್ಯೋ ನಾನು ಮಾರ್ಪಡಿಸಿ ಎಂಬುದ ಒಂದ್ಸರ್ತಿ ಪ್ರಾರ್ಥನೆ ಇದ್ದಿರ್ತದ? ಇಲ್ಲ. ಅದಕ್ಕೆ ಭಕ್ತಿಹೀನರಿಗೋಸ್ಕರ ತನ್ನ ಪ್ರಾಣ ಕೊಟ್ಟನು ಪ್ರಿಯರೇ. ಯಾರಿಗಾಗಿ ಪ್ರಾಣ ಕೊಟ್ಟನ ತಾನು? ಯಾರಿಗಾಗಿ? ಭಕ್ತಿಹೀನರಿಗೆ ಪ್ರಾಣ ಕೊಟ್ಟನು. ಈ 40 ದಿನದಲ್ಲಿ ನೀ ಸುಧಾರಿಸಬೇಕು ಹೊರತು ನೀ ಹಾಳಾಗಲಕ್ಕೆ ಚಾನ್ಸ್ ಇಲ್ಲ. 40 ದಿನ ಈ ಉಪವಾಸ ಪ್ರಾರ್ಥನೆಯಲ್ಲಿ ನೀನು ಕಟ್ಟಲು ಪಡಬೇಕು ಹೊರತು ಮುರಿಯಲ್ಪಡ್ಲಕ್ಕೆ ಅವಕಾಶ ಇಲ್ಲ ಪ್ರಿಯರೇ.
ಈ 40 ದಿನ ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಒಳಗ ಉಜ್ಜೀವನ ತುಂಬ್ಕೊಂಡ್ ಬರ್ಬೇಕು ಪ್ರಿಯರೇ. ಉಜ್ಜೀವನ ಒಳಗ ತುಂಬ್ಕೊಂಡ್ ಬರ್ಬೇಕು. ನಮ್ಮಂತ ಅನ್ಪಡ್ಗಳಿಗೆ ಓದ್ಲಕ್ ಬರಲಂತ ವ್ಯಕ್ತಿಗಳಿಗೆ ಹಾಳಾಗಿ ಅಯ್ಯ ಸಮುದಾಯ ಕೇಳುವಾಗ ನಮ್ಮಂತ ವ್ಯಕ್ತಿಗಳಿಗೆ ಮಾರ್ಪಡಿಸಿ ಇವತ್ತು ಸುವಾರ್ತೆ ಪ್ರಕಟಿಸುವ ದೇವರು ನಮ್ಮನ್ನು ಸಿದ್ಧಪಡಿಸ. ನೀನು ಎಜುಕೇಶನ್ ಡಿಗ್ರಿಗಳವ ಏನಾಗಿಲ್ಲ. ಒಂದ್ಸತಿ ಡಿಗ್ರಿ ದೇವ್ರ ಮುಂದಿಟ್ಟು ದೇವರೇ ಇಷ್ಟು ಡಿಗ್ರಿ ಕೊಟ್ಟಿದೆ, ಯಾಕೆ ಕೊಟ್ಟಿದೆ ಅಂತ ಒಂದ್ಸರ್ತಿರ ಪ್ರಾರ್ಥನೆ ಮಾಡಿದೆ? ಒಂದ್ಸರ್ತಿರ ಇಲ್ಲ. ಅದಕ್ಕೆ ಒಂದ್ ಆಲೋಚನೆ ಮಾಡ್ರಿ, ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನ. ಈ ಭಕ್ತಿಹೀನತೆ ನಿನ್ನ ಒಳಗ ಎಲ್ಲಿವರೆಗ ಮುರಿಯಲು ಅಲ್ಲಿವರೆಗ ನಿನ್ನ ಜೀವಿತನ ಹಾಳೆ ಹೊರತು ನಿನ್ನ ಜೀವಿತ ಕಟ್ಟಲ್ಪಡಲ್ಲ. ಯಾವಾಗ ಪಶ್ಚಾತ್ತಾಪ ಪಟ್ಟು ನೀ ಬೆಳಕಿಗೆ ಬರುವುದಕ್ಕಾಗಿ ನೀ ಪ್ರಯಾಸ ಪಡ್ತು, ಅವಾಗ ನೀನು ಬೆಳಕಿಗೆ ಬರ್ತೀವಿ ಪ್ರೇರೆ. ಅವಾಗ ನಿನಗಾಗಿ ಆತನು ಪ್ರಾಣ ಕೊಡಲ್ಲ. ಏಸು ಸ್ವಾಮಿ ಈ ಭೂಲೋಕಕ್ಕೆ ಬರುವಾಗ ನೀನು ಆಟೋಮೆಟಿಕ್ ಎತ್ತಲ್ಪಡ್ತೀವಿ ಪ್ರೇರೆ. ಆಟೋಮೆಟಿಕ್ಲಿ ನೀನು ಎತ್ತಲ್ಪಡ್ತೀವಿ. ಅವತ್ತು ಈ ಕೃತ್ಯಗಳು ಒಂದು ನಿನ್ನ ಒಳಗೆ ಇರುವುದರೆ ಎಷ್ಟು ಉತ್ತಮ. ಭಕ್ತಿಹೀನತೆ ಗೊತ್ತು ಏನ್ ಮಾಡ್ಬೇಕು? ಇನ್ನು ಸಾಯಿಸ್ಬೇಕು. ಈ 40 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಈ ಭಕ್ತಿಹೀನತೆಯನ್ನು ಸಾಯಿಸ್ಬೇಕು. ನನ್ನ ಪ್ರಜೆಗಳೆಂಬುದಾಗಿ ದೇವರು ಕರೀಲತನ. ನನ್ನ ಪ್ರಜೆಗಳೆಂಬುದಾಗಿ ನಿನ್ನ ಕರೆಯುವಾಗ ನೀ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡಿ ದೇವ್ರ ಕಡೆ ತಿಳಿದುಕೊಂಡು ಬೆಳಕಿಗೆ ಬರುವುದರೆ ಬಹಳಷ್ಟು ಬಹಳಷ್ಟು ಉತ್ತಮ. ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಗಾಗಿ ಪ್ರಾಣ ಕೊಟ್ಟನ್ರಿ? ಯಾರಿಗಾಗಿ ಪ್ರಾಣ ಕೊಟ್ಟನ? ಹಿಂದ್ಗಡೆ ಇದ್ದವ್ರೆ ಯಾರಿಗಾಗಿ ಪ್ರಾಣ ಕೊಟ್ಟನ ಈ ಸ್ವಾಮಿ? ಎಲ್ಲಕ್ಕಿಂತ ಹಿಂದಿದ್ದವ್ರಿಗೆ. ಯಾರಿಗಾಗಿ? ಭಕ್ತಿಹೀನರಿಗಾಗಿ ಪ್ರಾಣ ಕೊಟ್ಟನ ಪ್ರೇರೆ. ಹಲ್ಲೆಲೂಯ. ಅದಕ್ಕೆ ಸಣ್ಣ ಸಂದೇಶ ದೇವರು ನಿಮ್ಮೆಲ್ಲ ಜೀವಿತಕ್ಕ ಹೇಳುವಾಗ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ದೇವರಿಗೆ ಸ್ತೋತ್ರ. ನನಗೆ ಯಾರು ಸಿಗ್ನಲ್ ಕೊಟ್ಟಿಲ್ರಿ ಮುಖ್ಯಕರ ಅಂತೇಳಿ. ಕರೆಕ್ಟೇ ಇರೋದ್ರ ಗಡಿಗಳು ಪೂರ ಹಿಂಗ್ ಗಡಿಗಳು ನೋಡಿ ಹಿಂಗ್ ಹಿಂದ್ ಕೂತ ಕೆಲವೊಂದು ಹಿಂಗೆಲ್ಲ ಕೊಡ್ತಾ. ಬಟ್ ನನಗೆ ದೇವ್ರಿಗೆ ಸ್ತೋತ್ರ, ಯಾರು ಸಿಗ್ನಲ್ ಕೊಟ್ಟಿಲ್ಲ ಪ್ರೇರೆ. ಹಲ್ಲೆಲೂಯ. ಸರಿ, ಸಮಯದಲ್ಲಿ ತುಂಬಾ ಸಂತೋಷ. ಈ ವಾಕ್ಯ ದೇವರು ನಿಮ್ಮ ಜೀವಿತಕ್ಕೆಲ್ಲ ಹೇಳುವಾಗ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋರಿ. ಎದ್ದು ನಿಂತ್ಕೊಂಡು ಕೊನೆದ ಒಂದು ಪ್ರಾರ್ಥನೆ ಮಾಡಿ ನಾವು ಈ ಒಂದು ಪ್ರಾರ್ಥನೆ ಕೂಟ ಮುಕ್ತಾಯಪಡಿಸೋಣ ಪ್ರಿಯರೇ. ಹಲ್ಲೆಲೂಯ. ಸಂತೋಷ ಚಪ್ಪಳೆ ತರ್ತಾರೆ. ದೇವರಿಗೆ ಮಹಿಮೆ ಆಗಲಿ. ಓಕೆ, ಎಲ್ಲ ನಾವು ಎದ್ದು ನಿಂತ್ಕೊಂಡು 2 ಕೈಗಳ ಆಕಾಶ ಕಡೆ ಎತ್ತಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಯಾರು ಮೌನವಾಗಿರದೆ ಈ ಸ್ವಾಮಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಇವತ್ತು ಅದೇ ಒಂದು ಭಕ್ತಿಹೀನತೆ ನಿನ್ನ ಒಳಗದನ. ಮೊದಲದು ಆ ಭಕ್ತಿಹೀನತೆಯನ್ನು ಸಾಯಿಸು. ಇಲ್ಲವಾದರೆ ಆ ಭಕ್ತಿಹೀನತೆ ನಿನಗೆ ಬಹಳಷ್ಟು ಭಯಂಕರವಾಗಿರ್ತಕ್ಕಂಥ, ಘೋರವಾಗಿರ್ತಕ್ಕಂಥ ಒಂದು ಕಾರ್ಯಗಳಿಗೆ ನೀನು ಹೇಳ್ಕೊಂಡು ಹೋಗ್ತಕ್ಕಂಥಾಗಿದೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ ನನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಇವತ್ತು ಪ್ರಾರ್ಥಿಸಿ ಮೌನವಾಗಿರದೆ ಶರೀರದ ಕಣ್ಣನ್ನು ಮುಚ್ಚಿ ಹೃದಯದ ಕಣ್ಣನ್ನು ತೆಗೆದು ಆಕಾಶ ಕಡೆ ದೇವ, ನಾನೇ ಆ ಭಕ್ತಿಹೀನನು, ನಾನೇ ಆ ಭಕ್ತಿಹೀನಳು, ನಾನು ಮಾರ್ಪಡಿಸಿದೆ. ಈ ಭಕ್ತಿಹೀನತೆ ನನ್ನ ಬಗ್ಗೆ ತೆಗೆಯಿಸಬಾರದಾಗಿ ಇವತ್ತು ಪ್ರಾರ್ಥಿಸುವುದಾದರೆ ಎಷ್ಟು ಉತ್ತಮ. ನಿಮಗಾಗಿ ಅದನ್ನು ಪ್ರಾಣ ಕೊಟ್ಟ. ಅದಕ್ಕೆ ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನಿಗೆ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಾಗಿ ಮೇಲೆ ಎಂಬುದಾಗಿ ಪ್ರಾರ್ಥಿಸು, ಪ್ರಾರ್ಥಿಸು. ಮನೆಗೆ ಹೋಗಿ ಊಟದ ಮೇಲೆ ಪ್ರಾರ್ಥನೆ ಮಾಡ್ಕೊಂಬರಿ ಬೇಡ. ಮಲಗುವ ಸಮಯ ಪ್ರಾರ್ಥನೆ ಮಾಡ್ಕೊಂಬರು ಬೇಡ. ಹಾಸಿಗೆ ಮೇಲೆ ಪ್ರಾರ್ಥನೆ ಮಾಡ್ಕೊಂಬರು ಬೇಡ. ಮೊದಲನೇ ಪ್ರಾರ್ಥನೆ ಮಾಡಿ ಊಟದಕ್ಕಿಂತ ಮುಂಚಿತನಾಗಿ ನಿರ್ಧಾರ ಮಾಡು. ಅಥವಾ ಒಂದು ಊಟ ಮಾಡಿ ಮಲಗುವ ಸಮಯದಲ್ಲಿ ಆದರೂ ಒಂದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಅಂತ ನೀವು ಪಾಠವನ್ನು ಕಲಿಕೋಸ್ಕರ ಈ ದಿನ ನೀವು ಈ ಪಾಠವನ್ನು ಕಲಿಯುವುದಾದರೆ ಎಷ್ಟು ಉತ್ತಮ. ತಂದೆ ದೇವಾ, ತಂದೆ ದೇವಾ, ನೀವೇ ನ ಸರ್ವಸ್ವ, ಸಾಕು ನನಗೆ. ತಂದೆ ದೇವ, ತಂದೆ
ದೇವಾ ನೀವೇ ನ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ನನ್ನ ಪ್ರಾಣವೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಾಣವೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದ ಮನೆಯೇ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದ ನಿನ್ನಡೆಯೇ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನೀವೇ ನ ಸರ್ವಸ್ವ, ನೀವಿದ್ರ ಸಾಕು ನನಗೆ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವಿವರಿಸಲು ನನ್ನ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ನನ್ನ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದ ನಿನ್ನಡೆಯೇ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದ ನಿನ್ನಡೆಯೇ ನನಗೆ ಸುಖವು. ತಂದೆ ದೇವಾ ನೀವೇ ನ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ತಂದೆ ದೇವಾ ತಂದೆ ದೇವಾ ನೀವೇ ನನ್ನ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು ನನಗೆ, ನೀ ಮಾತ್ರ ಸಾಕು ನನಗೆ. ಹೌದಾ ಸೋದರ ಸೋದರ, ಲೋಕದಲ್ಲಿ ಎಲ್ಲರೂ ಇದನ್ನು ಬಿಟ್ಕೊಟ್ಟು ಹೋಗ್ತಾರೆ, ಎಲ್ಲರೂ ಬಿಟ್ಕೊಟ್ಟು ಹೋಗ್ತಾರೆ. ಪ್ರೇರಿ ಗಂಡ ಹೆಂಡತಿ ಮಕ್ಕಳು ಯಜಮಾನ ಕುಟುಂಬ ಬಂಧು ಬಳಗದವರು ಎಲ್ಲರೂ ಒಂದಿನ ಲೋಕದ ಯಾತ್ರೆಯನ್ನು ಬಿಟ್ಕೊಂಡು ಹೋಗ್ತಾರೆ. ಪ್ರೇರಿ ಯಾರು ಕೊನೆವರೆಗ ನಮ್ಮ ಜೊತೆ ಇರ್ತಕ್ಕಂಥದ್ದಾಗಿರಲ್ಲ. ಆದರೆ ತಾಯಿ ಗರ್ಭದಲ್ಲಿ ಕೇವಲ ಪಿಂಡವಾಗಿ ಇದ್ದಿಂದ ದಿನ ಹಿಡ್ಕೊಂಡು ನೀ ಸತ್ತೋದಾಗ ತಕ್ಷಣ ತಿರುಗಿ ಯೇಸು ಕ್ರಿಸ್ತರು ಬರುವ ತನಕ ನಿನಗೆ ಆತನೇ ಆದನಾಗಿದ್ದಾನೆ ಪ್ರೇರಿ. ನಿನಗೆ ಆತ ಒಬ್ಬನೇ ಆದನಾಗಿದ್ದಾನೆ ಪ್ರೇರಿ. ನಿನ್ನ ಬದುಕುವ ದಿನವೆಲ್ಲ ಎಷ್ಟು ಸಮಯ ಅವಕಾಶ ಸಂದರ್ಭದಲ್ಲಿ ಸಿಕ್ಕಿರ್ತದ, ಆ ಸಮಯ ಅವಕಾಶ ಸಂದರ್ಭದಲ್ಲಿ ನೀನು ದೇವರ ಕಡೆ ತಿರುಗಿಕೊಂಡು ಸ್ತುತಿಸಿ ಹೋದರೆ ಎಷ್ಟೋ ಉತ್ತಮ, ಎಷ್ಟೋ 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 ಉತ್ತಮ. ಅದು ಅಂದರೆ ಭಕ್ತಿಹೀನತೆಯನ್ನು ಒಳಗೊಂಡಿರ ಸ್ತುತಿಸಲಿಕ್ಕಾಗಲ್ಲ. ಭಕ್ತಿಹೀನತೆಯನ್ನು ಒಳಗೊಂಡಿರ ಆಲಸ್ಯತೆಯನ್ನು ಹುಡ್ಕೊಂಡು ಬರ್ತೇವೆ ಸ್ಪಷ್ಟವಾಗಿ. ಭಕ್ತಿಹೀನತೆಯನ್ನು ಒಳಗೊಂಡಿರ ಲೇಜಿತನ ಹುಡ್ಕೊಂಡು ಬರ್ತವೆ, ಮೈಗಳತನ ಹುಡ್ಕೊಂಡು ಬರ್ತೇವೆ ಸ್ಪಷ್ಟವಾಗಿ. ಭಕ್ತಿಹೀನತೆಯನ್ನು ಒಳಗೊಂಡಿರ ಬರೀ ನಿದ್ರೆಕ ಬಾಲಿಸವಾಗುವುದು ಸ್ಪಷ್ಟವಾಗಿ. ಭಕ್ತಿಹೀನತೆಯನ್ನು ಒಳಗೊಂಡಿರ ಹೊಟ್ಟೆ ಬಾಳಿಗಾಗಿ ನಿಂತಿರ್ತಕ್ಕಂಥವನಾಗಿರುತ್ತೆ. ಗೊತ್ತಾ, ಭಕ್ತಿಹೀನತೆಯನ್ನು ಒಳತಿರೋದಾಗ್ತದೆ. ಇವತ್ತು ನಿನ್ನನ್ನು ತಗ್ಗಿಸಿಕೊಂಡು ಕೆಟ್ಟ ನಡತೆಯನ್ನು ಬಿಟ್ಟುಕೊಟ್ಟು ನೀವು ದೇವರ ಕಡೆ ತಿರುಗಿಕೊಂಡು ಪ್ರಾರ್ಥಿಸಿದೆ, ಬಹಳ ಉತ್ತಮ. ಈ ಪಶ್ಚಾತ್ತಾಪದ ಪ್ರಾರ್ಥನೆ ದೇವರನ್ನು ಬಲಪಡಿಸತಕ್ಕಂಥದ್ದಾಗುತ್ತದೆ. ನನ್ನವರಿಂದ ನನ್ನ ಪ್ರಜೆಗಳು ಎಂಬುದಾಗುತ್ತದೆ. ನನ್ನ ಜನರು, ನನ್ನ ಮಗ
ಸ್ಪಷ್ಟವಾಗಿ ನಿನ್ನನ್ನು ಕೊಡ್ತಕ್ಕಂಥನಾಗಿದ್ದಾನೆ, ಸ್ವೀಕಾರ ಮಾಡ್ತಕ್ಕಂಥನಾಗಿದ್ದಾನೆ. ಪ್ರೇಮಿ, ಇವತ್ತು ನೀವು ಪ್ರಾರ್ಥಿಸ್ತೀನಿ, ನೀವು ಪ್ರಾರ್ಥನೆ ಮಾಡಿರುತ್ತಮ್ಮ. ಅಯ್ಯ, ವಾಕ್ಯದಲ್ಲಿ ಸರ್ ಮಾತಾಡಿದೆ, ವಾಕ್ಯದಲ್ಲಿ ನಮ್ಮನ್ನು ಮಾತಾಡಿದೆ, ನಮ್ಮನ್ನು ಬಲಪಡಿಸಿದೆ ಎಂಬುದಾಗಿ ಒಂದು ಸರ್ತಿ ನೀನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ದೇವರು ಒಪ್ಪಿಸಿಕೊಳ್ಳೋದ್ರಷ್ಟು ನಿನ್ನ ದೇವರ ಆಧಾರ. ನಿನ್ನ ಕೆಲಸ, ವ್ಯಾಪಾರ, ಬಿಸಿನೆಸ್ ಅಲ್ಲಿ ನಿನ್ಗೆ ಆಧಾರ ಅದ, ನಿನ್ನ ಕುಟುಂಬದಲ್ಲಿ ಆಧಾರ ಅದ, ನಿನ್ನ ಸೇವೆಯಲ್ಲಿ, ನಿನ್ನ ಸಭೆಯಲ್ಲಿ ನಿನಗೆ ಆಧಾರ ಅದ. ನೀವು ಹೋಗುವಾಗಲೂ ಬರುವಾಗಲೂ ಎಡಬಲ ಹಿಂದೆ ಮುಂದೆ ನಿಮ್ಮ ದೇವರ ದೂತರ ದಂಡ ನಡೆಸ ಕಾಪಾಡ. ನಿನ್ನ ಕಾಲಿಗೆ ಕಲ್ಲು ತಗಲದಂತೆ ನಿನ್ನನ್ನು ರಕ್ಷಿಸಿ ಕಾಪಾಡ್ತಾನೆ. ಸ್ಪಷ್ಟವಾಗಿ ಮಾರ್ಪಟ್ಟಿ ಪ್ರಾರ್ಥಿಸ್ತೀನಿ. ಅಯ್ಯ ನಿಮಗೆ ಸ್ತೋತ್ರ. ಎಷ್ಟು ಜನ ಇವತ್ತು ಮಾರ್ಪಟ್ಟಿ ದೇವರೇ ನನ್ನನ್ನು ಮಾರ್ಪಡಿಸಿದೆ ಸ್ತೋತ್ರ, ಅಥವಾ ಇದು ನನ್ನ ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು. ದೇವರೇ ನನ್ನನ್ನು ಮಾರ್ಪಡಿಸಿ ಸ್ತೋತ್ರ. ಇನ್ನೊಬ್ಬರ ವಿಷಯವಾಗಿ ಯಾರ ವಿಷಯವಾಗಿ ಪ್ರಾರ್ಥನೆ ಮಾಡಿದರು ಅವರುಗಳ ದೇವರು ಮಾರ್ಪಡಿಸಿದ್ರೆ ಸ್ಪಷ್ಟವಾಗಿ ಅಯ್ಯ ನನಗೆ ಸ್ತೋತ್ರ. ಕರ್ತನ ಸಮಯದಲ್ಲಿ ವಾಕ್ಯದಲ್ಲಿ ಸಹ ನಮ್ಮೆಲ್ಲರಿಗೂ ಮಾತಾಡಿದ ಸ್ತೋತ್ರ. ದೇವರೇ, ಕುಟುಂಬಸ್ಥರು ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನೆ ಕೂಟವನ್ನು ಇಟ್ಟುಕೊಂಡು ಎಷ್ಟು ಜನರನ್ನು ಕರೆಸಿ ವಾಕ್ಯವನ್ನು ಹಂಚುವುದಕ್ಕಾಗಿ, ಪರಲೋಕದ ಆಹಾರವನ್ನು ಹಂಚುವುದಕ್ಕಾಗಿ ತೌಕಪಟ್ಟಿದ್ದ ಅಯ್ಯ, ಇವು ಪಟ್ಟಿರ್ತಕ್ಕಂತಹ ಈ ತೌಕದಲ್ಲಿ ಎಂದು ಒಂದು ವಿಸ್ಫಲವಾಗಲು ಸಾಧ್ಯ ಕರ್ತದೆ. ಇವರು ಫಲಭರಿತವಾಗಿ ಜೀವಿಸಬೇಕಾದ್ರೆ ಕೆಲಸ, ಕಾರ್ಯ, ವ್ಯಾಪಾರ, ಬಿಸ್ನೆಸ್ ಯಾವುದನ್ನು ಕೈ ಹಾಕಿರ್ತಾರೋ ಅದು ಸಫಲತೆ ಕೊಟ್ಟಿರೋ ಆಶೀರ್ವದಿಸು ಕರ್ತನೆ. ಶಾಲಾ ಎಂಬುದಾಗಿ 10 ನಿಮಿಷ ಕರ್ತನೆ. ಶಾಲಾ ಮುಂದೆ ನಿಮಗೆ ಸಮಾಧಾನವಾಗಿರಲಿ, ಶುಭವಾಗಿರಲಿ, ಆರೋಗ್ಯವಾಗಿರಲಿ, ಆಶೀರ್ವಾದವಾಗಿ ಮಾರ್ಪಡಲಿ ಎಂಬುದಾಗಿ ಕೊಡ್ತೇನೆ. ಇದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಇವ್ರಿಗೆ ಆರೋಗ್ಯ ಕೊಡು ಕರ್ತನೆ, ಇವ್ರಿಗೆ ಆಶೀರ್ವಾದ ಮಾಡಪ್ಪ ಕರ್ತನೆ, ಇವ್ರೊಳಗೆ ಸಮಾಧಾನವಾಗಿರಲಿ ಕರ್ತನೆ, ಇವ್ರೊಳಗೆ ಸಂತೃಪ್ತಿ ಇರ್ಲಪ್ಪ ಕರ್ತನೆ. ಹಿಂದೆ ಎಂದು ಬಿದ್ದವರಿಗೆ ಅವಕಾಶ ಇಲ್ಲ. ಒಂದು ದಿನ ಇವತ್ತು ಸಣ್ಣದು ಟೆಂಟ್ ಹೌಸ್ ಅಂತ ಕರ್ತನೆ, ಮುಂದೆ ನಿರ್ಮಾಣದಲ್ಲಿ ದೊಡ್ಡೊಂದು ಅಯ್ಯ ಸಾವಿರಾರು ಜನ ಕೊಡುವ ಹಾಗೆ ಅಂತ ಒಂದು ಬ್ಲೆಸ್ಸಿಂಗ್ ಮಾತ್ರ ಆಶೀರ್ವದಿಸ್ತಾ ಕರ್ತನೆ. ನೀನು ಆಶೀರ್ವಾದ ಮಾಡಪ್ಪ ಕರ್ತನೆ. ಇವತ್ತು ಯಾರ ದಿನ ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಹಸ್ತಕೊಪ್ಪಿಸ್ಕೊಳ್ತಾರೆ. ಯಾರು ಯಾವ ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದಾರೆ ಅಂತ ಗೊತ್ತಿಲ್ಲ, ಯಾರು ಪಶ್ಚಾತ್ತಾಪ ಪಟ್ಟಿ ಪ್ರಾರ್ಥನೆ ಮಾಡಿದಾರೆ ಅಂತ ಗೊತ್ತಿಲ್ಲ. ದೇವರೇ, ಅದು ನನಗೊಂದು ಗೊತ್ತಿಲ್ಲ. ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಂದು ತಲೆ ಒಂದಿನ ಮೇಲೆ ಕೆಟ್ಟು ನಡೆಯುವಾಗ ದೇವರು ಮಾರ್ಪಡಿಸ್ತಾನೆ ನನ್ಗೆ ಗೊತ್ತುಂಟು ಕರ್ತನೆ. ಈಶ್ವರನ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡಿದ್ರು ಅವರಿಗೆ ಆರೋಗ್ಯ, ಭಾಗ್ಯ, ಬಲ, ಶಕ್ತಿ, ಸಾಮರ್ಥ್ಯ ಕೊಡು. ಅವ್ರ ಕೆಲಸ, ಕಾರ್ಯ, ವ್ಯಾಪಾರ, ಬಿಸಿನೆಸ್ ನಲ್ಲಿ ಅಭಿವೃದ್ಧಿ ಮಾಡು. ಅವ್ರು ನಿನ್ನಲ್ಲಿ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡಿದಾಗ ಯಾವ ಉದ್ಯೋಗಗಳು ತೋಕಪಟ್ಟಿದಾರೋ ಆ ಉದ್ಯೋಗಕ್ಕೆ ಮಾರ್ಗಗಳು ತೆರೆಯಲ್ಪಡಲಿಲ್ಲ. ಯಾವ ಕೆಲಸ ಕೈ ಹಾಕಿರ್ತಾರೆ ತೆರೆಯಲ್ಪಡ್ಲಿಕ್ಕಾಗ್ತಾನೆ. ಎಷ್ಟು ವರ್ಷ ಸಾಲದಲ್ಲಿ ಮುಳುಗೋಗಿದ್ದಾರೇನೋ ಆ ಸಾಲದ ಬಾಧ್ಯತೆ ಮುರಿಯಲ್ಪಡ್ಲಿ. ಇತರರಿಗೆ ಕೊಡುವಾಗ ಅದನ್ನು ಬಲ, ಶಕ್ತಿ, ಸಾಮರ್ಥ್ಯ ಕೊಡು. ಮಾತ್ರವಲ್ಲದೆ ಭಕ್ತಿಹೀನತೆ ನಾವು ಶಪಿಸ್ತೇವೆ ಯೇಸು ಕ್ರಿಸ್ತನಲ್ಲಿ. ಇವತ್ತಿಷ್ಟು ಜನವಾಗಿರ್ತಕ್ಕಂಥ ಭಕ್ತಿಹೀನತೆ ಅದು ನಾಶ ಮಾಡ್ತಾರೆ ಯೇಸು ಕ್ರಿಸ್ತನಲ್ಲಿ. ಇನ್ನೊಂದರೆಲ್ಲರೂ ಭಕ್ತರಾಗಿ ನಂಬಿಕಸ್ಥರಾಗಿ ಬೆಳೆದು ಬೆಳಕಿಗೆ ಬರುವ ಹಾಗೆ ಒಳ್ಳೆ ಕೃತ್ಯಗಳು ತೋರಿ ಬರುವಾಗ ನೀವು ಕೃಪೆ ತೋರಿಸಿಕೊಳ್ಳುತ್ತಾರೆ. ಕರ್ತನ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರ ಕೊಟ್ಟಿದ್ದು ಬರ್ತಾನೆ. ವಾಕ್ಯದಲ್ಲಿ ನನಗೆ ಮಾತಾಡಿದೆ, ನಮ್ಮೆಲ್ಲರಿಗೂ ಮಾತಾಡಿದೆ. ಈ ವಾಕ್ಯ ನನ್ನ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಟ್ಟಿರುವುದಾಗ ನಮ್ಮ ಒಡೆಯರ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಾಲ್ಗೊಂಡಿದ್ದೇವೆ. ನಮ್ಮ ಪರಲೋಕದಲ್ಲಿ ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷ. ದೇವರವಾಗಿ ಈ ಆರಾಧನೆ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.